ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಇನ್ಸ್ಟಾ ಕೆ ಎಸ್. ಇನ್ಸ್ಟಾ ಕೆ ಎಸ್ ಸಂಸ್ಥೆ ವಿನಯ್ ಸರ್ ಮತ್ತು ಶರತ್ ಸರ್ ಸಾರಥ್ಯದಲ್ಲಿ ಒಂದು ಐ ಹೀಲ್ಡಿಂಗ್ ಟಾಪಿಕ್ಸ್ ಪಾಡ್ಕಾಸ್ಟ್ ಸರಣಿಗಳನ್ನು ಆರಂಭ ಮಾಡಿತ್ತು. ಅಂದರೆ ಈ ಸರಣಿಗಳ ಉದ್ದೇಶ ಏನು ಅಂತಂದರೆ, ನಮ್ಮಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಯಾವ ಸಬ್ಜೆಕ್ಟ್ಸ್ ಬರುತ್ತೆ, ಪ್ರತಿ ಸಬ್ಜೆಕ್ಟನ್ನು ಯಾವ ರೀತಿ ಓದಬೇಕು, ಅಪ್ರೋಚ್ ಯಾವ ರೀತಿ ಇರಬೇಕು, ಎಷ್ಟು ಕ್ವಶನ್ಸ್ ಬರುತ್ತೆ, ಯಾವ ಪುಸ್ತಕಗಳನ್ನು ಓದಬೇಕು, ಯಾವ ಪುಸ್ತಕಗಳನ್ನು ಓದಬಾರ್ದು, ಮತ್ತು ಒಂದು ಸಬ್ಜೆಕ್ಟಲ್ಲಿ ಐ ಹೀಲ್ಡಿಂಗ್ ಟಾಪಿಕ್ಸ್ ಯಾವುದು ಅಂದರೆ, ಸಾಮಾನ್ಯವಾಗಿ ನಾವು 80-20 ರೂಲ್ ಅಂತ ಹೇಳ್ತೀವಿ. 80% ಆಫ್ ದ ಮಾರ್ಕ್ಸ್ ವಿಲ್ ಕಮ್ ಫ್ರಮ್ 20% ಆಫ್ ದ ಕ್ವಶನ್ಸ್. ಅದು ಯಾವಾಗಲೂ ಹಾಗೇನೆ. ಅಂದರೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಇರುತ್ತೆ. ಆ 20% ಇಂಪಾರ್ಟೆಂಟ್ ಟಾಪಿಕ್ಸಿಂದ 80% ಪ್ರಶ್ನೆ ಬರುತ್ತೆ. ಇಂತಹ ವಿಶೇಷವಾದಂಥ ಪಾಡ್ಕಾಸ್ಟ್ ಸರಣಿಗಳನ್ನು ಇನ್ಸ್ಟಾಕೆ ಸಂಸ್ಥೆ ಆರಂಭ ಮಾಡಿತ್ತು. ಅದರ ಮುಂದುವರಿದ ಭಾಗವಾಗಿ ಅರ್ಥಶಾಸ್ತ್ರ, ಎಕಾನಮಿಯನ್ನು ಯಾವ ರೀತಿ ಓದಬೇಕು, ಯಾವ ರೀತಿ ಅಪ್ರೋಚ್ ಮಾಡಬೇಕು, ಎಷ್ಟು ಕ್ವಶನ್ಸ್ ಬರ್ತವೆ, ಯಾವ ಬುಕ್ ಓದಬೇಕು, ಮತ್ತು ಐ ಹೀಲ್ಡಿಂಗ್ ಟಾಪಿಕ್ಸ್ ಯಾವ್ದ್ಯಾವುದು, ಇದನ್ನು ಡಿಕೋಡ್ ಮಾಡಲಿಕ್ಕೆ ನಮ್ಮ ಜೊತೆಗೆ ನಮ್ಮ ಇನ್ಸ್ಟಾ ಕೇಸ್ನ ಹೆಮ್ಮೆಯ ಉಪನ್ಯಾಸಕರಾಗಿರುವಂಥ ಧ್ರುವಕುಮಾರ್ ಸರ್ ನಮ್ಮ ಜೊತೆಗಿದ್ದಾರೆ. ಕಳೆದ ಬಾರಿ CTI ಪರೀಕ್ಷೆಯಲ್ಲಿ ಇಡೀ ರಾಜ್ಯಕ್ಕೆ 85ನೇ ರ್ಯಾಂಕನ್ನು ಪಡೆದು ನಮಗೆ ಭಾಳ ಅದ್ಭುತವಾದಂಥ ಸಂದರ್ಶನವನ್ನು ಕೊಟ್ಟಿದ್ದರು. ಮತ್ತು ನನ್ನ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಧ್ರುವಕುಮಾರ್ ಹಿರೇಮಠ್ ಸರ್ಗೆ ಈ ಪಾಡ್ಕಾಸ್ಟ್ಗೆ ವೆಲ್ಕಮ್ ಮಾಡ್ತಾ ಈ ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀನಿ. ಸರ್, ಇವಾಗ ಎಕಾನಮಿ ಅಂದರೆ ಮಾನವಿಕ ವಿಷಯಗಳಲ್ಲಿ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟು, ಹೈಯೆಸ್ಟು ಕ್ವಶನ್ಸ್ ಬರತಕ್ಕಂಥ ಒಂದು ಸಬ್ಜೆಕ್ಟು. ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಸಲ್ಲಿ ಯಾಕೆ ಎಕನಾಮಿ ಸಬ್ಜೆಕ್ಟನ್ನು ಇಟ್ಟಿದ್ದಾರೆ, ಇದರ ಮಹತ್ವ ಏನಿದೆ ಸರ್? ಈಗ ನೀವೇ ಹೇಳಿದಾಗೆ ಎಕಾನಮಿ ನಮ್ಮ ಎಕ್ಸಾಮ್ ವೆಯ್ಟೇಜ್ ದೃಷ್ಟಿಯಿಂದ ಭಾಳ ಮುಖ್ಯ. 15-20% ಕ್ವಶನ್ನು ನೇರವಾಗಿ ಎಕಾನಮಿ ಟಾಪಿಕ್ಸಿಂದ ಬರುತ್ತೆ. ಪ್ಲಸ್ ಒಂದು 10-15% ಎಕಾನಮಿ ಕರೆಂಟ್ ಅಫೇರ್ಸ್ ಟಾಪಿಕ್ಸಿಂದ ಬರುತ್ತೆ. ಎರಡನೇದಾಗಿ ನಿಮ್ಮ ಪ್ರಚಲಿತ ಘಟನೆಗಳು, ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಎಕಾನಮಿ ಬೇಕೇ ಬೇಕು. ಇವತ್ತು ಎಕನಾಮಿಕಲ್ ಇಶ್ಯೂಸ್ ಆಗಿರ್ಬೋದು, ಸೋಷಿಯಲ್ ಇಶ್ಯೂಸ್ ಆಗಿರ್ಬೋದು, ಪೊಲಿಟಿಕಲ್ ಇಶ್ಯೂಸ್ ಆಗಿರ್ಬೋದು, ಎಲ್ಲ ಎಕ್ಸಾಮಲ್ಲಿ ಕೇಳ್ತಿದ್ದಾರೆ. ಮತ್ತು ಎಲ್ಲ ಒಂದಲ್ಲ ಒಂದು ರೀತಿಯಲ್ಲಿ, ಅಂದರೆ ಡೈರೆಕ್ಟ್ಲಿನೋ ಇಂಡೈರೆಕ್ಟ್ಲಿನೋ ಎಕನಾಮಿಗೆ ರಿಲೇಟೆಡ್ ಇದ್ದೇ ಇದೆ. ಈಗ ಇಂಟರ್ನ್ಯಾಷನಲ್ ರಿಲೇಷನ್ಸ್ ನೀವು ನೋಡ್ತಾ ಇರಬೇಕಾದಾಗ, ಈಗ ಇರಾನ್ ಮತ್ತು USA ವಾರ್ ನಡೀತಾ ಇದೆ. ಈಗ ಇರಾನ್ ಏನು ಮಾಡ್ತಿದೆ, ಗಲ್ಫ್ ಆಫ್ ಹಾರ್ಮುಝನ್ನು ಬ್ಲಾಕ್ ಮಾಡ್ತಾ ಇದೆ. ಯಾಕೆ ಗಲ್ಫ್ ಆಫ್ ಹಾರ್ಮುಝನ್ನು? ಈಗ ಇರಾನು ನೇರವಾಗಿ USA ಅಟ್ಯಾಕ್ ಮಾಡಿ ಗೆಲ್ಲಕ್ಕಾಗೋದಿಲ್ಲ, ಆದರೆ ಎಕನಾಮಿಕಲಿ ಸ್ಟ್ರೈನ್ ಮಾಡ್ತಿದ್ದಾರೆ. ಗಲ್ಫ್ ಆಫ್ ಹಾರ್ಮುಝನ್ನು ಬ್ಲಾಕ್ ಮಾಡೋದು ಇಟ್ಸ್ ಅನ್ ಎಕನಾಮಿಕ್ ಬ್ಲಾಕೇಡ್. ಇಟ್ಸ್ ಅನ್ ಎಕನಾಮಿಕ್ ವಾರ್ ಟುಡೇ. ಅದನ್ನು ಅರ್ಥ ಮಾಡ್ಕೋಬೇಕು. ಇಂಪ್ಯಾಕ್ಟ್ ಅಂದರೆ ನಿಮ್ಗೆ ಎಕಾನಮಿ ಗೊತ್ತಿರಲೇಬೇಕು. ಮೂರನೇದಾಗಿ, ಒಬ್ಬ ವ್ಯಕ್ತಿಗೆ ಇವತ್ತು ಎಕನಾಮಿಕ್ ನಾಲೆಡ್ಜು ಮತ್ತು ಫೈನಾನ್ಷಿಯಲ್ ನಾಲೆಡ್ಜ್ ಬೇಕು. ಯಾಕಂದರೆ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದ ಹ್ಯೂಮನ್ ಬೀಯಿಂಗ್ ಕೂಡ ಬಹಳ ಮುಖ್ಯ. ವಿದ್ಯಾರ್ಥಿಗಳು ನೀವು ಎಕ್ಸಾಮ್ಗೆ ಓದ್ತಾ ಇರ್ತೀರಿ, ಆದರೂ ಕೂಡ ನೀವು ನಿಮ್ಮ ಎಕನಾಮಿಕ್ ಡೆವಲಪ್ಮೆಂಟ್ ಬಗ್ಗೆ ಕೂಡ ಸ್ವಲ್ಪ ನೀವು ಗಮನ ಹರಿಸಲೇಬೇಕು, ಐದರ್ ನೌ ಆರ್ ಇನ್ ದ ಫ್ಯೂಚರ್. ಇದೆಲ್ಲ ಗೊತ್ತಿತ್ತು ಅಂತಂದಾಗ ಏನಾಗುತ್ತೆ, ಈ ಒಂದು ಎಕನಾಮಿಕಲ್ ಡೆವಲಪ್ಮೆಂಟಲ್ಲಿ ನಾನು ಯಾವ ರೀತಿಯಲ್ಲಿ ಬೆಳೆಯಬಲ್ಲೆ ಅನ್ನೋದು ಒಂದು ಪರ್ಸ್ಪೆಕ್ಟಿವ್ ನಿಮಗೆ ಬರುತ್ತೆ. ಸರ್, ನಂದೇ ವೈಯಕ್ತಿಕ ಪ್ರಶ್ನೆ ಅಂತ ಇಟ್ಕೊಂಡ್ರೆ, ಈಗ ಎಕ್ಸಾಮ್ ಪಕ್ಕಕ್ಕೆ ಇಟ್ಕೊಳ್ಳೋಣ ಸರ್, ಎಕ್ಸಾಮ್ ಬಗ್ಗೆ ನಂತರಕ್ಕೆ ಬರೋಣ. ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಎಕಾನಮಿನ ಓದ್ಕೊಳ್ಳೋದ್ರಿಂದ ಯಾವ ರೀತಿ ಲಾಭ ಆಗುತ್ತೆ ಸರ್? ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಅಂತ ನಾವು ಹೇಳೋದಾದರೆ, ಇವತ್ತು ನೋಡಿ GDP ಅಂತ ಬರುತ್ತೆ. GDP ಕಾಂಟ್ರಿಬ್ಯೂಷನ್ ಅಂತ ನಾವು ಹೇಳ್ತೀವಿ. ಸ್ಟೇಟ್, ಈಗ ಎಕ್ಸಾಂಪಲ್ ಕರ್ನಾಟಕ ಸ್ಟೇಟ್ GDP ಕಾಂಟ್ರಿಬ್ಯೂಷನ್ ಒನ್ ಆಫ್ ದ ಹೈಯೆಸ್ಟ್ ಇನ್ ದ ಕಂಟ್ರಿ. ಯಾವ ಸೆಕ್ಟರಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ಅನ್ನೋದನ್ನ ನೋಡಿಕೊಂಡಾಗ ನಮಗೆ ಎಂಪ್ಲಾಯ್ಮೆಂಟ್ ಎಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ತಮಿಳ್ನಾಡು, ಗುಜರಾತ್, ಮಹಾರಾಷ್ಟ್ರ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ. ಕೆಲಸ ನನಗೆ ಎಲ್ಲಿ ಸಿಗುತ್ತೆ? ನನಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಸಿಗುತ್ತೆ. ಕರ್ನಾಟಕದಲ್ಲಿ ಇಟ್ಸ್ ಬೇಸಿಕಲಿ ಅಬೌಟ್ ಸಾಫ್ಟ್ವೇರ್ ಆರ್ IT. ನಮ್ಮ ಕಾಂಟ್ರಿಬ್ಯೂಷನ್ ಟು IT ಕಾಂಟ್ರಿಬ್ಯೂಷನ್ ಟು GDP ಏನಿದೆಯಲ್ಲ, ಇಟ್ ಈಸ್ ಟೂ ಹೈ. ಹಾಗಾಗಿ ನನಗೆ ಟೆಕ್ನಿಕಲ್ ರಿಲೇಟೆಡ್ ಜಾಬ್ಸ್ಗಳು ಗ್ಯಾರಂಟಿ ಸಿಗುತ್ತೆ. ಎರಡನೇದು, ಬರುವಂಥ ಹಣ. ಈ ಹಣವನ್ನು ಹೇಗೆ ನಾನು ಮ್ಯಾನೇಜ್ ಮಾಡಬೇಕು? ಈಗ ಟು ಬಿಕಮ್ ರಿಚ್ ಬೇಸಿಕಲಿ ಏನಾಗುತ್ತೆ, ಒಂದು ಹಣವನ್ನು ಹೆಚ್ಚು ದುಡಿಬೇಕು, ಎರಡನೇದು ದುಡಿದಂಥ ಹಣವನ್ನು ಉಳಿಸ್ಬೇಕು. ಉಳಿಸೋದು ಹೇಗೆ, ಇದನ್ನು ಕಲಿತೀವಿ. ಎರಡನೇದಾಗಿ ಉಳಿಸೋದಷ್ಟೇ ಅಲ್ಲ, ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಮಾತ್ರ ಅದು ಗ್ರೋತ್ ಆಗೋಂಥದ್ದು. ಎಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಬಲ್ಲೆ, ಆಪ್ಷನ್ಸ್ ಏನಿದೆ ನನಗೆ? ಮ್ಯೂಚುವಲ್ ಫಂಡ್ಸ್ ಇದೆಯಾ, ETF ಇದೆಯಾ, ಸ್ಟಾಕ್ ಮಾರ್ಕೆಟಲ್ಲಿ ಹಾಕಬೇಕಾ, ರಿಯಲ್ ಎಸ್ಟೇಟಲ್ಲಿ ಹಾಕಬೇಕಾ, ರೀಟ್ಸ್ ಅಂದರೆ ಏನು, ಬಾಂಡ್ಸ್ ಅಂದ್ ಮಾರ್ಕೆಟ್ ಅಂದರೆ ಏನು, ಇದೆಲ್ಲನೂ ಕೂಡ ಅವ್ರಿಗೆ ತಿಳಿಯುತ್ತೆ. ಅಂದರೆ ಇಟ್ಸ್ ಎ ಗ್ರೋತ್ ಮಲ್ಟಿಪ್ಲೇಯರ್ ಅಂತ ನಾನು ಹೇಳ್ತೀನಿ. ಮೂರನೇದಾಗಿ ಹೇಳಬೇಕು ಅಂದರೆ ಟ್ಯಾಕ್ಸೇಷನ್. ಈಗ ಸರ್ಕಾರ ಬಜೆಟನ್ನು ಮಂಡನೆ ಮಾಡುತ್ತೆ. IT, GST ಏನು ರಿಫಾರ್ಮ್ಸ್ ಬರ್ತಾ ಇದೆ, ಯಾಕೆಂದರೆ ನಾವು ದುಡ್ಡು ಉಳಿಸ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಟ್ಯಾಕ್ಸೇಷನ್ ಸಿಸ್ಟಮಲ್ಲಿ ನನಗೆ ಏನು ಕನ್ಸೆಷನ್ಗಳು ಸಿಗ್ತವೆ, ಇದನ್ನು ನನಗೆ ಗೊತ್ತಾಗ್ತಾ ಹೋಗುತ್ತೆ. ನಾಲ್ಕನೇದು, ಬ್ಯಾಂಕಿಂಗ್ ದೃಷ್ಟಿಯಿಂದ ನಾವು ನೋಡಿಕೊಂಡಾಗ ಬ್ಯಾಂಕಿಂಗ್ ಸವಲತ್ತುಗಳು ನನಗೇನು ಸಿಗುತ್ತೆ. ಈಗ ಎಕ್ಸಾಂಪಲ್, ನಾನು ಉದ್ಯಮವನ್ನು ಸ್ಟಾರ್ಟ್ ಮಾಡಬೇಕು ಅಂತಂದರೆ ನನಗೆ ಯಾವ ರೀತಿಯಂತಹ ಸಾಲ ಸೌಲಭ್ಯಗಳಿದ್ದಾವೆ. ಈಗ ಎಷ್ಟೋ ಕಡೆ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ, 2 ಕೋಟಿ ರೂಪಾಯಿ ಸಾಲ ಕೊಡ್ತೀವಿ ವಿತೌಟ್ ಕೊಲ್ಯಾಟ್ರಲ್ ಅಂತ ಬರ್ತಾ ಇರುತ್ತೆ. ಎಷ್ಟು ನಿಜ ಅದು?
ಇದೆಲ್ಲದರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಎಕಾನಮಿ ಓದಲೇಬೇಕಾಗತ್ತೆ. ಸೂಪರ್ ಸರ್. ಸರ್, ಈಗ ನಮ್ಮ ಎಕ್ಸಾಮ್ಸ್ ಪರ್ಸ್ಪೆಕ್ಟಿವ್ ಬಂದರೆ ಈಗ ನಾವು 2 ವಿಭಾಗ ಮಾಡ್ಕೋತೀವಿ. ಒಂದು KS ಬರೆಯುವಂಥ ವಿದ್ಯಾರ್ಥಿಗಳು ಒಂದು ಕಡೆ ಇದ್ದಾರೆ, ಒಂದು ಗ್ರೂಪ್ ಸಿ ಪರೀಕ್ಷೆಗಳನ್ನು ಬರೆಯುವಂಥ ವಿದ್ಯಾರ್ಥಿಗಳು ಒಂದು ಕಡೆ ಇದ್ದಾರೆ. ಸಾಮಾನ್ಯವಾಗಿ ಈಗ ನಮಗೆ KS ಪೇಪರ್ 1ನಲ್ಲಿ GS ಪೇಪರ್ 1ನಲ್ಲಿ ಎಕನಾಮಿ ಬರುತ್ತೆ. ಪ್ರತಿ ವರ್ಷ ಎಷ್ಟು ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಪ್ರಿಲಿಮ್ಸಲ್ಲಿ ಎಷ್ಟು ಮಾಡ್ಬೋದು, ಮೇನ್ಸಲ್ಲಿ ಎಷ್ಟು ಮಾಡ್ಬೋದು? ಸರ್, ಇವಾಗ KS ಪೇಪರ್ 1ನಿಂದ ಅವರು ಡಿವೈಡ್ ಮಾಡ್ಕೊಂಡಿದ್ದಾರೆ. 60 ಕ್ವಶನ್ಸ್ ಫ್ರಮ್ ಹ್ಯುಮ್ಯಾನಿಟೀಸ್ ಆ್ಯಂಡ್ 40 ಕ್ವಶನ್ಸ್ ಫ್ರಮ್ ಕರೆಂಟ್ ಅಫೇರ್ಸ್ ಅಂತ ಹೇಳಿ. 60 ಕ್ವಶನ್ನಲ್ಲಿ ಅಪ್ರಾಕ್ಸಿಮೇಟ್ಲಿ 15 to 20 15ರಿಂದ 20 ಕ್ವಶನ್ ಎಕಾನಮಿಯಿಂದ ಬರುತ್ತೆ. ಜೊತೆಗೆ ನಾವೇನು 40 ಕ್ವಶನ್ ಕರೆಂಟ್ ಅಫೇರ್ಸ್ ಅಂತ ಹೇಳ್ತಾ ಇದ್ದೀವಿ, ಅದರಲ್ಲಿ ಇಂಡೈರೆಕ್ಟ್ಲಿ ಅರೌಂಡ್ 10 to 12 ಕ್ವಶನ್ಸ್ ಬರುತ್ತೆ. ಸೊ 15 to 20 ಸ್ಟ್ಯಾಟಿಕ್ಕಿಂದ 10 to 12 ಕರೆಂಟ್ಸಿಂದ ನೇರವಾಗಿ ನೀವು ಪೇಪರ್ 1ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಪೇಪರ್ 2ಅಲ್ಲೂ ಕೂಡ ಡಿರೈವ್ಡ್ ಎಕಾನಮಿ ಕ್ವಶನ್ಸ್ಗಳು ಬರಬಹುದು. ಪೇಪರ್ 2ನಲ್ಲೂ ಕೂಡ. ಓಕೆ. ಮತ್ತು ಈ ಗ್ರೂಪ್ ಸಿ ಎಕ್ಸಾಮ್ಸ್ ಅಂತ ಬಂದಾಗ ಅಲ್ಲಿ 10 to 15% ವೇಟೇಜ್ ಇರುತ್ತೆ. 10ರಿಂದ 15 ಕ್ವಶನ್ ಬರಬಹುದು. ಓಕೆ, ಸಾಮಾನ್ಯವಾಗಿ ನಾವು ನೋಡ್ತಿರೋಂಥದ್ದು 12 ಕ್ವಶನ್ಗಳು ಬರ್ತಾ ಇದ್ದಾವೆ. ಓಕೆ ಸರ್, ಈಗ ನಂದೇ ಕ್ವಶನ್ ಇದು. ಬಡ್ಜೆಟ್ ಮತ್ತು ಎಕನಾಮಿಕ್ ಸರ್ವೆ ಕ್ವಶನ್ಸನ್ನು ನಾವು ಎಕಾನಮಿಕ್ ಕ್ವಶನ್ಸ್ ಅಂತ ಕನ್ಸಿಡರ್ ಮಾಡ್ಬೇಕಾ, ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಅಂತ ಕನ್ಸಿಡರ್ ಮಾಡ್ಬೇಕಾ? ಸರ್, ಇದು ಎರಡೂ ಆಗುತ್ತೆ. ಮುಂಚೆ ಏನಾಗ್ತಾ ಇತ್ತು, ಪ್ಯೂರ್ ಕರೆಂಟ್ ಅಫೇರ್ಸ್ ಅಂತ ಕರಿತಿದ್ವಿ. ಯಾಕೆ ಅಂತಂದರೆ ಡೈರೆಕ್ಟ್ ಕ್ವಶನ್ಸ್ ಬರೋದು. ಈಗ ಯಾವ್ದಾದ್ರು ಒಂದು ಯೋಜನೆ ಬರ್ತಾ ಇದೆ ಹೊಸದಾಗಿ ಅಂತಂದಾಗ ಆ ಯೋಜನೆ ಬಗ್ಗೆ ಪ್ರಶ್ನೆ ಕೇಳ್ತಿದ್ರು, ಆ ಒಂದು ಬೆನಿಫಿಷರೀಸ್ ಬಗ್ಗೆ ಪ್ರಶ್ನೆ ಕೇಳ್ತಿದ್ರು, ಅಥವಾ ಫಿಸ್ಕಲ್ ಡೆಫಿಸಿಟ್ ಅಷ್ಟಿದೆಯಾ ಅನ್ನೋಂಥ ಪ್ರಶ್ನೆ ಕೇಳ್ತಿದ್ರು. ಸೊ ನಂಬರ್ಸ್ ಮೇಲೆ ನಿಜವಾಗ್ಲೂ ಪ್ರಶ್ನೆ ಬರ್ತಾ ಇದ್ದದ್ದು. ಈಗೇನಾಗ್ತಿದೆ ಅಂತಂದರೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳನ್ನು ಮಾಡ್ತಿದ್ದಾರೆ. ಸೊ 4 ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತಂದರೆ 2 ಸ್ಟೇಟ್ಮೆಂಟ್ ಏನು ಮಾಡ್ತಾರೆ, ಬಜೆಟಿಂದ ತೊಗೊಳ್ತಾರೆ, ಕರೆಂಟ್ ಅಫೇರ್ಸಿಂದ ತೊಗೊಳ್ತಾರೆ. 2 ಸ್ಟೇಟ್ಮೆಂಟ್ ಏನು ಮಾಡ್ತಾರೆ, ಅದನ್ನು ಕೋರ್ ಟಾಪಿಕ್ ಜೊತೆಗೆ ಲಿಂಕ್ ಮಾಡ್ತಾರೆ. ಸೊ ಈಗ ಆ ಕ್ವಶನ್ಸನ್ನು ಆನ್ಸರ್ ಮಾಡಬೇಕು ಅಂತಂದರೆ ನಿಮಗೆ ಸ್ಟ್ಯಾಟಿಕ್ ಟಾಪಿಕ್ ನಾಲೆಜು ಬೇಕು, ಜೊತೆಗೆ ಕರೆಂಟ್ ಅಫೇರ್ಸ್ ನಾಲೆಜೂ ಬೇಕು. ಸೊ ಇಟ್ಸ್ ಅ ಕಾಂಬಿನೇಷನ್ ಆಫ್ ಬೋತ್ ಅಂತ ಹೇಳ್ಬೋದು ನಾವು. ಹೈಬ್ರಿಡ್ ಕ್ವಶನ್ಸ್. ಸರ್, ಇದು ಎಕನಾಮಿ ಟೆಕ್ನಿಕಲ್ ಸಬ್ಜೆಕ್ಟ್, ನಾನ್ ಟೆಕ್ನಿಕಲ್ ಸಬ್ಜೆಕ್ಟ್? ಸರ್, ಈಗ ನಮಗೆ ಆ್ಯಕ್ಚುಲಿ ಇರೋವಂಥದ್ದು ನಾನ್ ಟೆಕ್ನಿಕಲ್ ಸಬ್ಜೆಕ್ಟು. ಯಾಕೆ ಅಂತಂದರೆ ಸ್ಟೂಡೆಂಟಲ್ಲಿ ತಲೆಯಲ್ಲಿ ಏನಿದೆ ಅಂತಂದರೆ ನಾವು ಎಕನಾಮಿಕ್ಸ್ ಓದ್ತಾ ಇದ್ದೀವಿ ಅಂತಿದೆ. ಬಟ್ ಆ್ಯಕ್ಚುಲಿ ಎಕನಾಮಿಕ್ಸ್ ಓದಲ್ಲ, ನಾವು ಓದ್ತಾ ಇರೋದು ಎಕಾನಮಿ ಅಂತಂದರೆ ಅಪ್ಲೈಡ್ ಎಕನಾಮಿಕ್ಸ್ ಅಷ್ಟೇ. ಈಗ ಎಕನಾಮಿಕ್ಸ್ನಲ್ಲಿ ಏನು ಥಿಯರಿಗಳಿದ್ದಾವೆ, ಏನು ಮ್ಯಾಥಮೆಟಿಕಲ್ ಡೆರಿವೇಷನ್ಸ್ಗಳಿದ್ದಾವೆ, ಕ್ಯಾಲ್ಕುಲೇಷನ್ಸ್ಗಳಿದ್ದಾವೆ, ಗ್ರಾಫ್ ಇದ್ದಾವೆ, ಇದರಲ್ಲಿ ಹೆಚ್ಚು ಕಡಿಮೆ 99% ನಾವು ಓದಲ್ಲ. ನಾವು ಓದೋದು 1% ಅಷ್ಟೇ. ಎಲ್ಲೋ ಲೊರೆನ್ಸ್ ಕರ್ವು, ಲ್ಯಾಫರ್ ಕರ್ವು, ಈ ಥರ ಕರ್ವ್ಗಳನ್ನು ಓದ್ತೀವಿ ಅನ್ನೋದು ಬಿಟ್ಟರೆ ಭಾಳ ಬೇಸಿಕ್ ಲೆವೆಲ್ಲಿ, ಸಿಂಪಲ್ ಲೆವೆಲ್ಲಿ ನಾವು ಎಕಾನಮಿ ಓದ್ತಾ ಇರೋಂಥದ್ದು. ಸೊ ಹಾಗಾಗಿ ಇಟ್ ಇಸ್ ಕಂಪ್ಲೀಟ್ಲಿ ನಾನ್ ಟೆಕ್ನಿಕಲ್, ಇಟ್ ಇಸ್ ಕಂಪ್ಲೀಟ್ಲಿ ಹ್ಯುಮ್ಯಾನಿಟೀಸ್. ಅಪ್ಲೈಡ್ ಲೆವೆಲಲ್ಲಿ ಮಾತ್ರ ನಾವು ಎಕಾನಮಿ ಓದಬೇಕು. ಓಕೆ, ಈಗ ಅದರಲ್ಲಿ ಮತ್ತೆ 2 ಥರ ಬರ್ತವೆ, ಮೈಕ್ರೋ ಎಕಾನಮಿ, ಮ್ಯಾಕ್ರೋ ಎಕಾನಮಿ. ಯಾವ್ದು ಓದ್ತೀವಿ ಸರ್ ನಾವು? ಸರ್, ಪ್ರೈಮರಿಲಿ ಮ್ಯಾಕ್ರೋ ಎಕಾನಮಿ. ಮೈಕ್ರೋ ಎಕಾನಮಿ ನಾವು ಓದಲ್ಲ. ಮೈಕ್ರೋ ಎಕಾನಮಿ ಓನ್ಲಿ 5% ಅಷ್ಟೇ. ಪ್ರೈಮರಿಲಿ 95% ಆಫ್ ಅವರ್ ಎಕಾನಮಿ ಇಸ್ ಮ್ಯಾಕ್ರೋ ಎಕಾನಮಿ ಓನ್ಲಿ. ಮೈಕ್ರೋ ಎಕಾನಮಿ ಅಲ್ಲಿ ಇಲ್ಲಿ ಒಂದಿಷ್ಟು ಸ್ಟ್ಯಾಟಿಸ್ಟಿಕ್ಸ್ ನಮಗೆ ಇಂಪಾರ್ಟೆಂಟ್ ಆಗ್ಬೋದು. ಕೆಲವು ಸರಿ ಬಜೆಟಲ್ಲಿ ಕೆಲವೊಂದು ಗುಂಪುಗಳನ್ನು ಟಾರ್ಗೆಟ್ ಮಾಡ್ಕೊಂಡು ಕೆಲವು ಸ್ಕೀಮ್ಸ್ಗಳನ್ನು ಮಾಡಿದಾಗ ಅಲ್ಲಿ ಮೈಕ್ರೋ ಎಕಾನಮಿ ನಾವು ಮಾಡ್ತಾ ಇರ್ತೀವಿ. ವುಮನ್ ರಿಲೇಟೆಡ್ ಇರ್ಬೋದು, ಇವೆಲ್ಲ ಏನಾಗುತ್ತೆ ಮೈಕ್ರೋ ಕಡೆ ಗಮನ ಕೊಡ್ತೀವಿ. ಬಟ್ ಪ್ರೈಮರಿಲಿ ಇಟ್ ಇಸ್ ಮ್ಯಾಕ್ರೋ. ಓಕೆ ಸರ್, ಈಗ ಎಲ್ಲ ಸ್ಟೂಡೆಂಟ್ಸ್ದು ಸಾಮಾನ್ಯವಾಗಿ ಏನು ಪ್ರಶ್ನೆ ಅಂದರೆ ಯಾವ ಬುಕ್ ಓದಬೇಕು. ಅದರಲ್ಲಿ ಈಗ ಬೇಸಿಕಲಿ ಹುಡುಗರದು ಪ್ರೈಮರಿ ಡೌಟ್ ಇರೋದೆ DSCRT ಓದಬೇಕಾ, NCERT ಓದಬೇಕಾ ಅಂತ. ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಇಬ್ಬರಿಗೂ ಯಾವ ಬುಕ್ ಓದಬೇಕು ಸರ್? ಸರ್, ಕನ್ನಡ ಮೀಡಿಯಮ್ ಅವ್ರಿಗೆ ನಾನು ಸಜೆಸ್ಟ್ ಮಾಡೋದು DSCRTನೇ. ಸೊ DSCRT 6ನೇ ತರಗತಿಯಿಂದ 12ನೇ ತರಗತಿವರೆಗೂ ಚೆನ್ನಾಗಿ ಓದ್ಕೊಂಡ್ರೆ ಬೆಸ್ಟ್ ಬುಕ್ಸ್ ಇರೋದು ಯಾವುದು ಅಂದರೆ 11 ಮತ್ತು 12ನೇ ತರಗತಿ. ಸೊ 11ನೇದು 12ನೇದು ಡೈರೆಕ್ಟಾಗಿ ಓದೋಕ್ಕಾಗದೆ, ಅರ್ಥ ಆಗಲ್ಲ ಅನ್ನೋದಾದರೆ 6ರಿಂದ 10 ಓದ್ಕೋಬೇಕು. ಇಲ್ಲ ನಾವು ಓದಬಲ್ಲೆ ಅನ್ನೋಂಥದ್ದಿದ್ರೆ 11, 12 ತರಗತಿದು ಓದ್ಕೋಬೋದು. ಇನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾ ಇರೋವಂಥವ್ರು, ಸ್ವಲ್ಪ UPSC ಕಡೆ ಟಿಲ್ಟ್ ಇರೋವಂಥವ್ರು, ನೀವೇನು ಮಾಡ್ಬೋದು, 6 to 12 NCERT ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ಕೋಬೋದು. ಅದು ಕೂಡ ಭಾಳ ಚೆನ್ನಾಗಿದೆ. ಕಂಟೆಂಟ್ ಡಿಫ್ರೆನ್ಸು DSCRT NCERT ಮಧ್ಯೆ ತುಂಬ ದೊಡ್ಡದೇನಿಲ್ಲ. ಇವಾಗ ಆಲ್ಮೋಸ್ಟ್ NCERTಲಿರುವಂಥ ಕಂಟೆಂಟನ್ನು DSCRTಲಿ ಹಾಕಿದ್ದಾರೆ. ಇನ್ನೂ ಸ್ವಲ್ಪ ಹೆಚ್ಚಿಗೆ ಹಾಕಿದ್ದಾರೆ. ಸ್ಟೇಟ್ ರಿಲೇಟೆಡ್ ಎಕಾನಮಿನೂ ಕೂಡ DSCRTಲಿ ಕವರ್ ಆಗಿದೆ. ಸರ್, ಈಗ ವಿದ್ಯಾರ್ಥಿಗಳು ಪರೀಕ್ಷೆ ಪಾಸ್ ಆಗಬೇಕು ಅಂದರೆ NCERT ಟೆಕ್ಸ್ಟ್ ಬುಕ್ಸು, DSCRT ಟೆಕ್ಸ್ಟ್ ಬುಕ್ಸ್ ಇಷ್ಟೇ ಸಾಕಾಗುತ್ತಾ, ಅಥವಾ ಬೇರೆ ಏನಾದ್ರು ಎಕ್ಸ್ಟ್ರಾ ನೋಟ್ಸ್ ಮಾಡ್ಕೋಬೇಕಾ ಸರ್? ಈ NCERT DSCRT ಏನಾಗುತ್ತೆ, ಬೇಸಿಕ್ಸ್ ಆಫ್ ಎಕಾನಮಿ ಕವರ್ ಆಗುತ್ತೆ. ಈಗ ನಾವೇನು 15 ಪ್ರಶ್ನೆ ಅಂತ ಹೇಳಿದ್ವಿ, ಅದರಲ್ಲಿ ಒಂದು 3ರಿಂದ 4 ಪ್ರಶ್ನೆಯನ್ನು ಅದರ ಮೂಲಕ ಆನ್ಸರ್ ಮಾಡ್ಬೋದು. ಆದರೆ ಇನ್ನು ಮಿಕ್ಕಿದ್ದನ್ನು ಆನ್ಸರ್ ಮಾಡಬೇಕು ಅಂದರೆ ನಾವು ಅದನ್ನು ಟೆಕ್ನಿಕಲಿ ಸ್ಟಡಿ ಮಾಡಬೇಕಾಗತ್ತೆ. ಟೆಕ್ನಿಕಲಿ ಸ್ಟಡಿ ಅಂತಂದಾಗ ಒಳ್ಳೆ ಬುಕ್ಸ್ಗಳನ್ನು ಓದಬೇಕಾಗತ್ತೆ, ಅಥವಾ ಒಳ್ಳೆ ನೋಟ್ಸ್ ಓದಬೇಕಾಗತ್ತೆ. ಈಗ ನನ್ನದೇ ಕ್ಲಾಸಸ್ಸು ಕೂಡ ಲಭ್ಯತೆ ಇದೆ, ಮತ್ತು ನನ್ನದೇ ನೋಟ್ಸ್ ಕೂಡ ಇದ್ದಾವೆ. ಅದನ್ನು ಬೇಕಾದ್ರೆ ನಾನು ಶೇರ್ ಮಾಡ್ತೀನಿ. ಸ್ಟೂಡೆಂಟ್ಸ್ ಅದನ್ನು
ಚೆನ್ನಾಗಿ ರೆಫರ್ ಮಾಡ್ಕೋಬೋದು. ಅದರಿಂದ ಒಂದು ಹೆಚ್ಚು ಕಡಿಮೆ 12ರಿಂದ 13 ಕ್ವಶನ್ ಎಕ್ಸ್ಟ್ರಾ ಅವರು ಅಟೆಂಡ್ ಮಾಡೋ ರೀತಿಯಲ್ಲಿ ಆಗುತ್ತೆ. ಸರ್, ಇವಾಗ ಸಾಮಾನ್ಯವಾಗಿ ಅಂದರೆ ಹಾರ್ಟ್ ಆಫ್ ದ ಕನ್ವರ್ಸೇಷನಿಗೆ ಬಂದುಬಿಡ್ತೀನಿ ಸರ್. ಸಾಕಷ್ಟು ವಿದ್ಯಾರ್ಥಿಗಳು ಇದನ್ನು ವೆಯ್ಟ್ ಮಾಡ್ತಾ ಇದ್ದಾರೆ. ನಾವು 80-20 ರೂಲ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ 80% ಆಫ್ ದ ಕ್ವಶನ್ಸ್ ವಿಲ್ ಕಮ್ ಫ್ರಮ್ 20% ಆಫ್ ದ ಟಾಪಿಕ್ಸ್. ಅಂದರೆ ಶಾರ್ಟ್ ಆ್ಯಂಡ್ ಸ್ವೀಟ್ ನಾವು ಐ ಹೀಲ್ಡಿಂಗ್ ಟಾಪಿಕ್ಸ್ ಅಂತ ಕರಿತೀವಿ. ಎಕನಾಮಿನಲ್ಲಿ ಈ ಐ ಹೀಲ್ಡಿಂಗ್ ಟಾಪಿಕ್ಸ್ ಯಾವ್ದು ಯಾವುದನ್ನು ಓದ್ಕೊಂಡ್ರೆ 80% ಆಫ್ ದ ಮಾರ್ಕ್ಸ್ ನಮಗೆ ಬರುತ್ತೆ ಅಂತ ಪ್ರಶ್ನೆ ಸರ್. ಸರ್, ಬಹಳ ಒಳ್ಳೆ ಪ್ರಶ್ನೆ. ಯಾಕೆಂತಂದರೆ ಈ ಹೈ ಯೀಲ್ಡಿಂಗ್ ಟಾಪಿಕ್ಸ್ ಅನ್ನೋದೇನಿದೆಯಲ್ಲ, ಇದು ಎಕಾನಮಿಗೆ ಹೆಚ್ಚು ಪ್ರಸ್ತುತ ಅಂತ ನಾನು ಹೇಳ್ಬೋದು. ಯಾಕೆ ಅಂತಂದರೆ ಬೇರೆದ್ರಲ್ಲಿ ಏನು ಓದಬೇಕು ಅನ್ನೋ ನಾಲೆಜು ತಕ್ಕ ಮಟ್ಟಿಗಾದರೂ ಸ್ಟೂಡೆಂಟ್ಸಿಗಿರುತ್ತೆ. ಬಟ್ ಪ್ರೈಮರಿಲಿ ಎಕಾನಮಿ ಅಂತ ಬಂದಾಗ ಜನರಲಿ ಇರೋದಿಲ್ಲ. ಯಾಕೆ ಅಂತಂದರೆ ತುಂಬ ಔಟ್ಡೇಟೆಡ್ ಬುಕ್ಸ್ಗಳನ್ನು, ಟಾಪಿಕ್ಸ್ಗಳನ್ನು ಓದ್ತಾ ಇರ್ತಾರೆ. ಸೊ 1950ರಲ್ಲಿ ಪ್ಲಾನಿಂಗಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆನೇ ಕೂತ್ಕೊಂಡು ಒಂದು ದಿನ ಫುಲ್ ಓದ್ತಾರೆ. ಸೊ ನೀವು ಕೇಳಿದಂತಹ ಪ್ರಶ್ನೆ ಭಾಳ ರೆಲೆವೆಂಟ್ ಇದೆ ಅಂತ ನಾನು ಹೇಳ್ಬೋದು. ಒಂದು ಸಾರಿ ಟು ಇಂಟರಪ್ಟ್ ಸರ್. ಸ್ಪರ್ಧಾರ್ಥಿಗಳ ಗಮನಕ್ಕೆ ಸುಮ್ಮನೆ ಕೂತ್ಕೊಂಡು ಪಾಡ್ಕ್ಯಾಸ್ಟ್ನ ಕೇಳಿಸ್ಕೊಳ್ಳೋದಕ್ಕಿಂತ ಸರ್ರು ಯಾವ್ಯಾವ ಟಾಪಿಕ್ಸ್ನ ಹೇಳ್ತಾ ಇದ್ದಾರೆ, ಈ ಪಾಡ್ಕ್ಯಾಸ್ಟ್ನ ಉದ್ದೇಶನೇ ಇದು. ಐ ಹೀಲ್ಡಿಂಗ್ ಟಾಪಿಕ್ಸ್ ನಿಮ್ಗೆ ತಿಳಿಸುವಂಥ ವಿಶೇಷ ಪ್ರಯತ್ನವನ್ನು ಇನ್ಸ್ಟಾ ಕೇಸ್ ಮಾಡ್ತಾ ಇದೆ. ಒಂದು ಕಡೆ ಪೇಪರ್ ಪೆನ್ ತೊಗೊಂಡು ನೋಟ್ ಡೌನ್ ಮಾಡ್ಕೊಳ್ಳಿ. ಸರ್ ಸ್ಪೀಡಾಗಿ ಹೇಳ್ತಾ ಇರ್ತಾರೆ, ಇದನ್ನು ಪಾಸ್ ಮಾಡಿ ವಿಡಿಯೋ ನೋಡ್ತಿರೋ ಹೇಗೆ ಮಾಡ್ತಾರೆ ನಿಮಗೆ ಬಿಟ್ಟಿದ್ದು, ಬಟ್ ನೋಟ್ ಡೌನ್ ಮಾಡ್ಕೋಬೇಕು ಇದನ್ನು. ಸರ್, ಮೊದಲು ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ನಂಗೆ ಅನ್ಸೋದು ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ಆದಾಯ ಅಂಕಿಅಂಶಗಳು. ಸೊ ಇದರಲ್ಲಿ GDP, GNP ಅಂದರೆ ಒಟ್ಟಾರೆ ರಾಷ್ಟ್ರೀಯ ಉತ್ಪನ್ನ, ಒಟ್ಟಾರೆ ದೇಶೀಯ ಉತ್ಪನ್ನ, ಮತ್ತು ಇದಕ್ಕೂ NDPಗೂ ಮತ್ತು GNPಗೂ ಇರುವಂಥ ವ್ಯತ್ಯಾಸಗಳೇನಿದ್ದಾವೆ, ಮತ್ತು ಅದನ್ನು ಕ್ಯಾಲ್ಕುಲೇಷನ್ ಹೇಗೆ ಮಾಡ್ತೀವಿ, ಅಂದರೆ ಟೈಪ್ಸ್ ಆಫ್ GDP ಕ್ಯಾಲ್ಕುಲೇಷನ್. ಈಗ ಇನ್ಕಮ್ ಮೆಥಡ್ ಅಂತ ಕರಿತೀವಿ, ಎಕ್ಸ್ಪೆಂಡಿಚರ್ ಮೆಥಡ್ ಅಂತ ಕರಿತೀವಿ, ವ್ಯಾಲ್ಯೂಡೆಡ್ ಮೆಥಡ್ ಅಂತ ಕರಿತೀವಿ. ಮತ್ತು GDPಯಲ್ಲಿ ಕೂಡ ಹಲವಾರು ಟೈಪ್ಸ್ ಇದ್ದಾವೆ. ನಾಮಿನಲ್ GDP ಅಂದರೆ ನಾಮಮಾತ್ರ GDP ಆಗಿರ್ಬೋದು, ರಿಯಲ್ GDP, ನೈಜ GDP, ಎರಡರ ನಡುವಿನ ವ್ಯತ್ಯಾಸ ಏನು, ಮತ್ತು GDP ಡಿಫ್ಲೇಟರ್ ಅದನ್ನು ಯಾತಕ್ಕಾಗಿ ಬಳಸ್ತಾರೆ, ಮತ್ತು GDPಯನ್ನು ಕ್ಯಾಲ್ಕುಲೇಷನ್ ಮಾಡೋದಲ್ಲಿರುವಂತಹ ಸಮಸ್ಯೆಗಳೇನು, ಮತ್ತು ಯಾಕೆ HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂತ ನಾವೇನು ಕರಿತೀವಿ, ಇದು GDPಗಿಂತ ಒಳ್ಳೆ ಮೆಷರ್ ಯಾವ ರೀತಿಯಲ್ಲಿ, ಇದೆಲ್ಲವನ್ನು ಕ್ವಶನ್ ಮಾಡೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಒಟ್ಟಾರೆ ಈಗ ನ್ಯಾಷನಲ್ ಇನ್ಕಮಿಂದ ಎಷ್ಟು ಪ್ರಶ್ನೆ ಬರ್ಬೋದು ಅಂತ? ಸರ್, ನ್ಯಾಷನಲ್ ಇನ್ಕಮಿಂದ ಒಂದು ಕ್ವಶನ್ ಬರುತ್ತೆ. ನೆಕ್ಸ್ಟ್ ಟಾಪಿಕ್ ನಾವು ಯಾವ್ದು ನಿರೀಕ್ಷೆ ಮಾಡ್ಬೋದು? ಸೊ ಸೆಕೆಂಡ್ ಟಾಪಿಕ್ ನನಗನ್ಸೋಂಥದ್ದು ಪ್ಲಾನಿಂಗ್, ಯೋಜನೆಗಳ ಬಗ್ಗೆ. ಸೊ ಪಂಚವಾರ್ಷಿಕ ಯೋಜನೆಗಳನ್ನು ತಂದದ್ದು ಯಾತಕ್ಕಾಗಿ, ಸೊ ಯೋಜನಾ ಆಯೋಗದ ಬಗ್ಗೆ, ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಬ್ರೀಫಾಗಿ ಓದ್ಕೋಬೇಕು. ಅಂದರೆ ಡೈರೆಕ್ಟಿವ್ ಪ್ಲಾನಿಂಗ್ ಅಂದ್ರೇನು, ಇಂಡಿಕೇಟಿವ್ ಪ್ಲಾನಿಂಗ್ ಅಂತಂದ್ರೇನು, ಮೊದಲನೇ ಪಂಚವಾರ್ಷಿಕ ಯೋಜನೆಯಿಂದ ಹಿಡಿದು 12ನೇ ಪಂಚವಾರ್ಷಿಕ ಯೋಜನೆವರೆಗೂ ಅವ್ರು ಏನು ಮಾಡೆಲನ್ನು ಫಾಲೋ ಮಾಡಿದ್ರು, ಹ್ಯಾರೋಲ್ಡ್ ಡೋಮರ್ ಮಾಡೆಲ್ ಅಂತಂದ್ರೇನು, ನೆಹರು ಮಲ್ನೂಬಿಸ್ ಮಾಡೆಲ್ ಅಂತಂದ್ರೇನು, ರಾವ್ ಮನಮೋಹನ್ ಸಿಂಗ್ ಮಾಡೆಲ್ ಅಂತಂದ್ರೇನು, LPG ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತ ನಾವೇನು ಕರಿತೀವಿ, ಈ ಉದಾರೀಕರಣ, ಜಾಗತೀಕರಣ, ಖಾಸಗೀಕರಣ, ಈ ರೀತಿಯಾಗಿ ಏನು ಸುಧಾರಣೆಗಳನ್ನು ನಾವು ತೊಗೊಂಡು ಬಂದ್ವಿ ಇದರ ಬಗ್ಗೆ, ಮತ್ತು 2017ರಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಯಾಕೆ ನಾವು ನಿಲ್ಲಿಸಿದ್ವಿ, ನೀತಿ ಆಯೋಗ ಅನ್ನುವಂಥದ್ದನ್ನು ತೊಗೊಂಡು ಬಂದ್ವಿ, ನೀತಿ ಆಯೋಗದ ಸಾಧನೆಗಳೇನು ಕಳೆದ 10 ವರ್ಷಗಳಲ್ಲಿ, ನೀತಿ ಆಯೋಗ ಮತ್ತು ಯೋಜನಾ ಆಯೋಗದ ನಡುವಿನ ವ್ಯತ್ಯಾಸಗಳೇನು, ಮತ್ತು ನೀತಿ ಆಯೋಗ ಹೇಗೆ ನಮ್ಮಲ್ಲಿ ಫಿಸ್ಕಲ್ ಫೆಡರಲಿಸಮ್, ಕೋಆಪರೇಟಿವ್ ಫೆಡರಲಿಸಮ್ ಅಂದರೆ ಸಹಕಾರಿ ಒಂದು ಸಂಯುಕ್ತ ವ್ಯವಸ್ಥೆ ಅಂತ ನಾವೇನು ಕರಿತೀವಿ, ಕಾಂಪಿಟೇಟಿವ್ ಫೆಡರಲಿಸಮ್ ಅಂದರೆ ಸ್ಪರ್ಧಾತ್ಮಕ ಒಂದು ಸಂಯುಕ್ತ ವ್ಯವಸ್ಥೆ ಅಂತ ನಾವೇನು ಕರಿತೀವಿ, ಇದನ್ನು ಯಾವ ರೀತಿ ತರ್ತಾ ಇದೆ, ಭಾರತದಲ್ಲಿ ಯೋಜನೆಗಳನ್ನು ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಹೇಗೆ ಹೆಲ್ಪ್ ಮಾಡ್ತಾ ಇದೆ, ಇದರ ಬಗ್ಗೆ ಕ್ವಶನ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಸರ್, ಮೂರನೇ ಟಾಪಿಕ್ಕು ನನಗೆ ಅನಿಸೋದು ಬಜೆಟ್ ಬಗ್ಗೆ. ಸೊ ಬಜೆಟಲ್ಲಿ ಕ್ಲಾಸಿಫಿಕೇಷನ್ ಭಾಳ ಮುಖ್ಯ. ಈಗ ನಾವು ಬಜೆಟನ್ನು ಕ್ಯಾಪಿಟಲ್ ಬಜೆಟ್, ರೆವಿನ್ಯೂ ಬಜೆಟ್ ಅಂದರೆ ಬಂಡವಾಳ ಬಜೆಟ್ ಹಾಗೂ ಕಂದಾಯ ಬಜೆಟ್ ಅಂತೇಳಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಈಗ ಅದನ್ನು ಮತ್ತೆ ಎಕ್ಸ್ಪೆಂಡಿಚರ್ ಮತ್ತು ರೆಸಿಟ್ಸ್ ಅಂತ ಮಾಡ್ತೀವಿ, ಅಂದರೆ ಸ್ವೀಕೃತಿಗಳು ಮತ್ತು ವೆಚ್ಚಗಳು. ಸೊ ಯಾವ್ಯಾವ ಟಾಪಿಕ್ಕು ಯಾವುದ್ರ ಅಡಿಯಲ್ಲಿ ಬರ್ತವೆ, ಇದು ಸಾಮಾನ್ಯವಾಗಿ ಪ್ರತಿ ಎಕ್ಸಾಮಲ್ಲೂ ಕೇಳಿದ್ದಾರೆ. ಇದಷ್ಟೇ ಅಲ್ಲದೆ ಇನ್ನೇನು ಕೇಳ್ತಾರೆ ಅಂದರೆ ಕೊರತೆಗಳ ಬಗ್ಗೆ ಕೇಳ್ತಾರೆ. ಸೊ ಡೆಫಿಸಿಟ್ಸ್ಗಳು, ಸೊ ಫಿಸ್ಕಲ್ ಡೆಫಿಸಿಟ್ ಅಂತಿದೆ, ಸೊ ವಿತ್ತೀಯವಾದಂತಹ ಕೊರತೆ. ನೆಕ್ಸ್ಟು ರೆವಿನ್ಯೂ ಡೆಫಿಸಿಟ್ ಅಂತಿದೆ, ಕಂದಾಯ ಕೊರತೆ. ಪ್ರೈಮರಿ ಡೆಫಿಸಿಟ್, ಪ್ರಾಥಮಿಕ ಕೊರತೆ. ಬಜೆಟ್ ಡೆಫಿಸಿಟ್ ಅಂತಿದೆ, ಬಜೆಟ್ನ ಕೊರತೆ. ಸೊ ಈ ಬಜೆಟ್, ಈ ಡೆಫಿಸಿಟ್ಗಳ ನಂಬರ್ಸನ್ನು ಕೇಳ್ಬೋದು ಅಥವಾ ಇದರ ಡೆಫಿನಿಷನ್ಸನ್ನು ಕೇಳ್ಬೋದು. ಸೊ ಇದನ್ನು ಹೊರತುಪಡಿಸಿದ್ರೆ ಏನಾಗುತ್ತೆ, ಕೆಲವು ಟರ್ಮ್ಸ್ ಬರುತ್ತೆ. ಈಗ ಎಕ್ಸಾಂಪಲ್ ಜೆಂಡರ್ ಬೇಸ್ಡ್ ಬಜೆಟಿಂಗ್ ಅಂತ ಕರಿತೀವಿ, ಲಿಂಗಾಧಾರಿತ ಬಜೆಟ್ ಅಂತ ಕರೀತಾರೆ. ಝೀರೋ ಬೇಸ್ಡ್ ಬಜೆಟಿಂಗ್ ಅಂತ ಕರೀತಾರೆ, ಅಂದರೆ ಶೂನ್ಯಾಧಾರಿತ ಬಜೆಟ್ ಅಂತ ಕರೀತಾರೆ. ಸೊ ಇದೆಲ್ಲ ಏನು ಅನ್ನೋದನ್ನು ಕೇಳ್ಬೋದು. ಸೊ ಬಜೆಟ್ ನಮಗೆ ಭಾಳ ಪ್ರಮುಖವಾಗುತ್ತೆ ಇಲ್ಲಿ. ನೆಕ್ಸ್ಟ್ ಟಾಪಿಕ್ ನಮಗೆ ಇಂಪಾರ್ಟೆಂಟ್ ಆಗುವಂಥದ್ದು ಹಣಕಾಸು ನೀತಿ, ಮಾನಿಟರಿ ಪಾಲಿಸಿ. ಇದರಲ್ಲಿ 2 ಥರ, ಒಂದು ಎಕ್ಸ್ಪ್ಯಾನ್ಷನರಿ ಮಾನಿಟರಿ ಪಾಲಿಸಿ, ಕಾಂಟ್ರಾಕ್ಷನರಿ ಮಾನಿಟರಿ ಪಾಲಿಸಿ, ಅಂದರೆ ಸಂಕೋಚನಾತ್ಮಕ ಹಣಕಾಸು ನೀತಿ ಹಾಗೂ ವಿಸ್ತರಣಾತ್ಮಕ ಹಣಕಾಸು ನೀತಿ.
ಅದರಲ್ಲಿ 2 ಥರ ಟೂಲ್ಸ್ಗಳು ಬರ್ತವೆ. ಅಂದರೆ ಕ್ವಾಲಿಟೇಟಿವ್ ಟೂಲ್ಸ್ ಮತ್ತು ಕ್ವಾಂಟಿಟೇಟಿವ್ ಟೂಲ್ಸ್ ಅಂತ ನಾವು ಹೇಳಿ ಕರಿತೀವಿ. ಅಂದರೆ ಗುಣಾತ್ಮಕ ಸಾಧನಗಳು ಹಾಗೂ ಪರಿಮಾಣಾತ್ಮಕ ಸಾಧನಗಳು. ಇದರಲ್ಲಿ ನಮಗೆ CRR, SLR, ರೆಪೋ ದರ ಇತ್ಯಾದಿ ಇವೆಲ್ಲವೂ ಬರ್ತವೆ. ಇದರ ಡೆಫಿನೇಷನ್ಗಳು ನಮಗೆ ಮುಖ್ಯ ಆಗುತ್ತೆ. ಮತ್ತು ನಮ್ಮಲ್ಲಿ ಮಾನಿಟರಿ ಪಾಲಿಸಿ ಕಮಿಟಿ ಅಂತೇಳಿ ಮಾಡಿದ್ದಾರೆ. 2016ರ ಊರ್ಜಿತ್ ಪಟೇಲ್ ಕಮಿಟಿ ರೆಕಮೆಂಡೇಷನ್ಸ್ನ ಆಧಾರದ ಮೇಲೆ ಮಾನಿಟರಿ ಪಾಲಿಸಿ ಕಮಿಟಿ, ಹಣಕಾಸು ನೀತಿ ಸಮಿತಿ ಅಂತ ಮಾಡಿದ್ದಾರೆ. ಈಗ ಅವರಿಗೆ ಇನ್ಫ್ಲೇಷನ್ ಟಾರ್ಗೆಟ್ಗಳನ್ನು ಕೊಟ್ಟಿದ್ದಾರೆ. ಸೊ ಮಾನಿಟರಿ ಪಾಲಿಸಿಯನ್ನು ಇನ್ಫ್ಲೇಷನ್ ಆಧಾರದ ಮೇಲೆ ಮಾಡಬೇಕು ಅನ್ನೋದು ಹೇಳ್ತಾರೆ. ಸೊ ಯಾಕೆ, ಏನು, ಈ ವಿಚಾರಗಳು ನಮಗೆ ಮುಖ್ಯ ಆಗ್ತವೆ. ಸೊ ನೆಕ್ಸ್ಟ್ ಟಾಪಿಕ್ ನನಗೆ ಅನಿಸೋದು ಇನ್ಫ್ಲೇಷನ್, ಹಣದುಬ್ಬರ. ಹಣದುಬ್ಬರದ ಟೈಪ್ಸ್ ಭಾಳ ಮುಖ್ಯ. ಸೊ ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್, ಕಾಸ್ಟ್ ಪುಷ್ ಇನ್ಫ್ಲೇಷನ್, ಸ್ಟ್ರಕ್ಚರಲ್ ಇನ್ಫ್ಲೇಷನ್ ಅಂದರೆ ರಚನಾತ್ಮಕವಾದಂಥ ಹಣದುಬ್ಬರ ಅಂದ್ರೇನು, ಇದ್ರ ಬಗ್ಗೆ ಹೆಚ್ಚಾಗಿ ಕೇಳ್ತಾರೆ. ಮತ್ತು ರೇಟ್ ಆಫ್ ಇನ್ಫ್ಲೇಷನ್ ಆಧಾರದ ಮೇಲೆ ಕ್ರೀಪಿಂಗ್ ಇನ್ಫ್ಲೇಷನ್ ಅಂದರೆ ಏನು, ಟ್ರಾಟಿಂಗ್ ಇನ್ಫ್ಲೇಷನ್ ಅಂದರೆ ಏನು, ಗ್ಯಾಲಪಿಂಗ್ ಇನ್ಫ್ಲೇಷನ್ ಅಂತಂದರೆ ಏನು, ನಾಗಾಲೂಟದ ಹಣದುಬ್ಬರ ಅಂದ್ರೇನು, ಈ ರೀತಿಯಂತಹ ಪ್ರಶ್ನೆಗಳನ್ನು ಕೇಳ್ತಾರೆ. ಹಣದುಬ್ಬರಕ್ಕೆ ಕಾರಣಗಳು ಮತ್ತು ಅದರ ಎಫೆಕ್ಟ್ ಅಂದರೆ ಪರಿಣಾಮ ಏನು ಬೀರುತ್ತೆ ಎಕಾನಮಿ ಮೇಲೆ, ಇದನ್ನು ನಿಮಗೆ ಹೆಚ್ಚಾಗಿ ಕೇಳ್ತಾರೆ. ಹಣದುಬ್ಬರ ಅಷ್ಟೇ ಅಲ್ಲದೆ ಹಣದುಬ್ಬರ ಇಳಿತದ ಬಗ್ಗೆ ಕೂಡ ಅಂದರೆ ಡಿಫ್ಲೇಷನ್ ಬಗ್ಗೆ ಕೂಡ ಕೇಳ್ತಾರೆ. ಸೊ ಇನ್ಫ್ಲೇಷನ್, ಡಿಫ್ಲೇಷನ್ ನಂಬರ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇನ್ಫ್ಲೇಷನನ್ನು ಯಾವ ಆಧಾರದ ಮೇಲೆ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ WPI ಮತ್ತು CPI ಅಂತ ನಾವು ಹೇಳಿ ಕರಿತೀವಿ. ಸಗಟು ಬೆಲೆ ಸೂಚ್ಯಂಕಗಳು ಮತ್ತು ಗ್ರಾಹಕ ಬೆಲೆ ಸೂಚ್ಯಂಕ ಅಂತ ಹೇಳಿ. ಸೊ ಅದರ ನಡುವಿನ ಡಿಫ್ರೆನ್ಸ್ ಏನು, ಯಾವುದು ನಮಗೆ ಬೆಸ್ಟ್ ಇದೆ, ಸೊ ನಾವು ಯಾವುದನ್ನು ಯೂಸ್ ಮಾಡ್ತಾ ಇದ್ದೀವಿ, ಇದ್ರ ಬಗ್ಗೆ ಕೇಳ್ತಾರೆ. ಮತ್ತು ಫಿಲಿಪ್ಸ್ ಕರ್ವು, ಲಾಫರ್ ಕರ್ವು, ಇದ್ರ ಬಗ್ಗೆ ಕೂಡ ಹೆಚ್ಚಾಗಿ ಪ್ರಶ್ನೆಗಳು ಬರ್ತವೆ. ಇದಾದಮೇಲೆ ನೆಕ್ಸ್ಟ್ ಬರೋವಂಥದ್ದು ಮನಿ ಮಾರ್ಕೆಟ್ ಮತ್ತು ಕ್ಯಾಪಿಟಲ್ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಹಣದ ಮಾರುಕಟ್ಟೆ ಮತ್ತು ಬಂಡವಾಳ ಮಾರುಕಟ್ಟೆ ಸಾಧನಗಳು. ಹಣದ ಮಾರುಕಟ್ಟೆ ಸಾಧನಗಳಲ್ಲಿ ಫಾರ್ ಎಕ್ಸಾಂಪಲ್ T-ಬಿಲ್ ಆಗಿರ್ಬೋದು, ಕ್ಯಾಶ್ ಮ್ಯಾನೇಜ್ಮೆಂಟ್ ಬಿಲ್ ಆಗಿರ್ಬೋದು, ಅಂದರೆ ಖಜಾನೆ ಹುಂಡಿಗಳು ಅಂತ ನಾವೇನು ಕರಿತೀವಿ, ಕಮರ್ಷಿಯಲ್ ಪೇಪರ್ಸ್ ಆಗಿರ್ಬೋದು, ಕ್ಯಾಶ್ ಮ್ಯಾನೇಜ್ಮೆಂಟ್ ಬಿಲ್ ಆಗಿರ್ಬೋದು. ಇದರ ಡೆಫಿನೇಷನ್ಗಳನ್ನು ಮತ್ತು ಇದರ ಲಕ್ಷಣಗಳನ್ನು ಹೆಚ್ಚಾಗಿ ಕೇಳ್ತಾರೆ. ಇನ್ನು ಕ್ಯಾಪಿಟಲ್ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿದಾಗ GSEC, ಗಿಲ್ಟೇಜ್ ಸೆಕ್ಯೂರಿಟಿ ಅಂತ ಹೇಳಿರ್ತಾರೆ. ಅಂದರೆ ಸರ್ಕಾರಿ ಭದ್ರತೆಗಳು, ಸರ್ಕಾರಿ ಬಾಂಡ್ಗಳು ಇತ್ಯಾದಿಗಳು. ಮತ್ತು ಈಗ ಸಾಲ ನೀಡುವಂತಹ ಸಾಧನಗಳು ಅಂದರೆ ಡೆಟ್ ಇನ್ಸ್ಟ್ರೂಮೆಂಟ್ ಅಂತ ನಾವೇನು ಕರಿತೀವಿ, ವಿದೇಶದಿಂದ ಸಾಲ ಪಡ್ಕೊಳ್ಳುವಂಥದ್ದಾಗಿರ್ಬೋದು, ದೇಶೀಯ ಮಾರುಕಟ್ಟೆಯಿಂದ ಸಾಲ ಪಡ್ಕೊಳ್ಳುವಂಥದ್ದಾಗಿರ್ಬೋದು, ಸರ್ಕಾರ ಯಾವ ರೀತಿಯಲ್ಲಿ ಸಾಲವನ್ನು ಪಡ್ಕೊಳ್ಳುತ್ತೆ ಅನ್ನೋಂಥದ್ದಾಗಿರ್ಬೋದು. ಮತ್ತು ಆ ಸಾಲವನ್ನು ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ, ಸೊ RBI ಡೆಟ್ ಮ್ಯಾನೇಜ್ಮೆಂಟ್ ಆಫೀಸ್ ಅನ್ನೋಂಥದ್ದಿದೆ. ಸೊ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋಂಥದ್ದು. ಮತ್ತು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಲ್ಲಿ ಹೆಚ್ಚು ಎಂಫಸಿಸ್ ಇದೆ. ಸೊ ಭಾರತದಲ್ಲಿ ಷೇರು ಮಾರುಕಟ್ಟೆಗಳು ಯಾವಿದ್ದಾವೆ, ಸೊ NSE ಮತ್ತು BSE ಬಗ್ಗೆ ತಿಳ್ಕೊಬೇಕಾಗತ್ತೆ. ಇಲ್ಲಿರುವಂತಹ ಸಾಧನಗಳೇನು, ಅಂದರೆ ಈಕ್ವಿಟಿ ಷೇರು ಮಾರುಕಟ್ಟೆ ಅಂದರೆ ಏನು, ಪ್ರಿಫರೆನ್ಸ್ ಶೇರ್ ಮಾರುಕಟ್ಟೆ ಅಂತಂದರೆ ಏನು, ಮತ್ತು ಪ್ರೈಮರಿ ಮಾರ್ಕೆಟ್, ಸೆಕೆಂಡರಿ ಮಾರ್ಕೆಟ್ ಅಂದರೆ ಪ್ರಾಥಮಿಕ ಮಾರುಕಟ್ಟೆ, ದ್ವಿತೀಯ ಮಾರುಕಟ್ಟೆ ಆಗಿರ್ಬೋದು, ಮತ್ತು ಡೆಟ್ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಈಕ್ವಿಟಿ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಆಪ್ಷನ್ಸ್ ಆ್ಯಂಡ್ ಫ್ಯೂಚರ್ಸ್ ಅಂತ ಇದೆ, ಮ್ಯೂಚುವಲ್ ಫಂಡ್ಸ್ ಅಂತಿದೆ, ಡಿಬೆಂಚರ್ಸ್ ಅನ್ನೋಂಥದ್ದಿದೆ. ಈಗ ಬುಲ್ ಮತ್ತು ಬೇರ್, ಕರಡಿ ಮತ್ತು ಗೂಳಿ ಅಂತ ನಾವು ಹೇಳಿ ಕರಿತೀವಿ. ಸೊ ಇದರದೆಲ್ಲ ಡೆಫಿನಿಷನ್ಗಳೇನು. ಸೊ ಕೆಲವು ಸಿಂಪಲ್ ಕ್ವಶನ್ಗಳು ಬರ್ಬೋದು ಅಥವಾ ಕೆಲವು ಕಾಂಪ್ಲಿಕೇಟೆಡ್ ಕ್ವಶನ್ಗಳು ಬರ್ಬೋದು. ಈಗ ಎಕ್ಸಾಂಪಲ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅನ್ನೋಂಥದ್ದು, ETF ಅನ್ನೋವಂಥದ್ದು, ಇನ್ವಿಟ್ ಅನ್ನೋವಂಥದ್ದು, ರೀಟ್ ಅನ್ನೋವಂಥದ್ದು ಈಗ ಪ್ರಚಲಿತದಲ್ಲಿ ನಡೀತಾ ಇರೋಂಥದ್ದಾಗಿರುತ್ತೆ. ಇದೆಲ್ಲವೂ ಕೂಡ ಷೇರು ಮಾರುಕಟ್ಟೆ ಸಾಧನಗಳೇ ಆಗ್ತವೆ. ಸೊ ಇದನ್ನು ಯಾವ ರೀತಿಯಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಸರ್ ನೆಕ್ಸ್ಟು ಬ್ಯಾಂಕಿಂಗ್ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಬ್ಯಾಂಕಿಂಗಲ್ಲಿ ಪ್ರಮುಖವಾಗಿ ಮನಿ, ಎವಲ್ಯೂಷನ್ ಆಫ್ ಮನಿ. ಸೊ ಮನಿ ಅನ್ನೋದು ಹೇಗೆ ಬಂತು, ಮತ್ತು ಇವತ್ತು ಮನಿ ಅಗ್ರಿಗೇಟ್ಸ್ M0, M1, M2, M3, M4 ಅಂತ ನಾವು ಹೇಳಿ ಕರಿತೀವಿ. ಸೊ ಇದ್ರ ಬಗ್ಗೆ ಡೆಫಿನೇಷನ್ಗಳನ್ನು ಕೇಳ್ತಾರೆ, ಡಿಫ್ರೆನ್ಸಸ್ ಏನು ಅನ್ನೋಂಥದ್ದು ಕೇಳ್ತಾರೆ. ಮತ್ತು RBIನ ಕಾರ್ಯಗಳು, ಸೊ ಯಾವ ರೀತಿಯಲ್ಲಿ RBI ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಮತ್ತು ಬ್ಯಾಂಕಿಂಗ್ ಸೆಕ್ಟರ್ನ ಸಮಸ್ಯೆಗಳೇನು. ಈಗ ಎಕ್ಸಾಂಪಲ್ NPA, ಅನುತ್ಪಾದಕ ಸ್ವತ್ತುಗಳು ಅಂತ ನಾವೇನು ಕರಿತೀವಿ. ಸೊ ಅನುತ್ಪಾದಕ ಸ್ವತ್ತುಗಳು ಯಾಕೆ ಜಾಸ್ತಿ ಆಗ್ತಿದ್ದಾವೆ, ಇದ್ರ ಬಗ್ಗೆ ಸರ್ಕಾರ ಏನು ಮಾಡ್ತಿದೆ. SRFA ಕಾಯ್ದೆ ಅಂತಿದೆ 2002, ಮತ್ತು 2016ರಲ್ಲಿ IBC ಕೋಡ್, ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ ಅಂತ ಕರ್ತಾರೆ. ಅಂದರೆ ಸಾಲಗಿಡಿತನ ಮತ್ತು ದಿವಾಳಿತನ ಸಂಹಿತೆ ಅಂತ ಅಂದ್ಬಿಟ್ಟು. ಸೊ ಭಾರತದಲ್ಲಿ ಸಾಲಗಿಡಿತನ ಯಾಕೆ ಆಗ್ತಾಯಿದೆ, ದಿವಾಳಿತನ ಯಾಕೆ ಆಗ್ತಾಯಿದೆ, ಇದನ್ನು ಹೊರಗಡೆ ನಾವು ತೆಗೆಯೋದು ಹೇಗೆ ಅನ್ನೋವಂಥದ್ದು. ಮತ್ತು ಬ್ಯಾಂಕ್ಗೆ ಸಂಬಂಧಪಟ್ಟಂಥ ಇತರೆ ರಿಫಾರ್ಮ್ಸ್, ಇಂದ್ರಧನುಷ್ ರಿಫಾರ್ಮ್ಸ್ ಅಂತ ನಾವು ಹೇಳಿ ಕರಿತೀವಿ, ಇದನ್ನು ಜಾರಿಗೆ ತರುವಂಥದ್ದಾಗಿರ್ಬೋದು. ಇವನ್ನೆಲ್ಲದ್ರ ಮೇಲೂ ಕೂಡ ಕ್ವಶನ್ಗಳನ್ನು ಮಾಡ್ತಾರೆ. ಮತ್ತು ಸಿಸ್ಟಮಿಕ್ ರಿಫಾರ್ಮ್ಸ್ ಅಂತ ಹೇಳಿದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇಸಲ್ ನಿಯಮಾವಳಿಗಳು ಅಂತಿದ್ದಾವೆ. ಸೊ ಬೇಸಲ್ ನಾರ್ಮ್ಸ್, ಸೊ ಬೇಸಲ್ ನಾರ್ಮ್ಸ್ 1, 2, 3 ಅನ್ನೋದು ಬಂದಿದೆ ಆಲ್ರೆಡಿ. ಸೊ ಬೇಸಲ್ ನಿಯಮಾವಳಿಗಳನ್ನು ಭಾರತದಲ್ಲಿ ಯಾವ ರೀತಿ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ, ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಇರುವಂತಹ ಸಮಸ್ಯೆಗಳೇನು ಅನ್ನೋದನ್ನು ಕೂಡ ಇಲ್ಲಿ ಕ್ವಶನ್ಗಳನ್ನು ಮಾಡ್ತಾ ಇದ್ದಾರೆ. ಸರ್ ನೆಕ್ಸ್ಟ್ ಟಾಪಿಕ್ ನನಗನ್ಸೋಂಥದ್ದು ತೆರಿಗೆ ವ್ಯವಸ್ಥೆ. ಸೊ ತೆರಿಗೆ ವ್ಯವಸ್ಥೆಯ ವಿಧಗಳು ಅಂದರೆ ಟೈಪ್ಸ್ ಆಫ್ ಟ್ಯಾಕ್ಸೇಷನ್ ಸಿಸ್ಟಮ್ ಮತ್ತು ಟೈಪ್ಸ್ ಆಫ್ ಟ್ಯಾಕ್ಸಸ್, ನೇರ ತೆರಿಗೆ ಮತ್ತು ಪರೋಕ್ಷ ತೆರಿಗೆ, ಅದಕ್ಕೆ ಎಕ್ಸಾಂಪಲ್ಗಳು, ಮತ್ತು ಇಂಡಿಯಾದಲ್ಲಿ ಅದು ಯಾವ ರೀತಿ ವರ್ಕ್ ಆಗ್ತಾಯಿದೆ ಅನ್ನೋಂಥದ್ದು, ಯಾವ ತೆರಿಗೆಗಳಿಂದ ಎಷ್ಟು ಹಣ ನಮಗೆ ಕಲೆಕ್ಟ್ ಆಗ್ತಾಯಿದೆ ಅನ್ನೋಂಥದ್ದಾಗಿರ್ಬೋದು. ಮತ್ತು ತೆರಿಗೆಗಳ ವಿಚಾರದಲ್ಲಿ ಇಂಪಾರ್ಟೆಂಟ್ ಅಂದರೆ GST, ಯಾಕಂದರೆ ಇವಾಗ ರಿಫಾರ್ಮ್ಸ್ ತಂದಿರೋದು GSTಯಲ್ಲಿ ನಾವು. ಸೊ GST ಅಂತಂದಾಗ GST ಕೌನ್ಸಿಲ್ ನೋಡಬೇಕಾಗತ್ತೆ, GST ಟೈಪ್ಸ್ ನೋಡಬೇಕಾಗತ್ತೆ, GST ಪರ್ಸಂಟೇಜಸ್ ನೋಡಬೇಕಾಗತ್ತೆ ಎಕ್ಸೆಟ್ರಾ. ಮತ್ತು GST ಇಂಪ್ಲಿಮೆಂಟೇಷನ್ ಇರುವಂತಹ ಸಮಸ್ಯೆಗಳಾಗಿರ್ಬೋದು.
ಮತ್ತು ಇಂಟರ್ನ್ಯಾಷನಲ್ ಅನ್ನುವಂಥದ್ದಕ್ಕೆ ಬಂದಾಗ ಟ್ಯಾಕ್ಸೇಷನ್ ಅನ್ನೋದೇನಾಗಿದೆ, ಅಲ್ಲಿ ಟ್ಯಾಕ್ಸ್ ಹ್ಯಾವೆನ್ಗಳು, ಈಗ ಎಕ್ಸಾಂಪಲ್ ಪನಾಮಾ ಪೇಪರ್ಸ್ ಕಾಂಟ್ರವರ್ಸಿ ಅಂತ ನಾವೇನು ಕರಿತೀವಿ. ಸೊ ಅದು ಬಿಟ್ಟರೆ ರೌಂಡ್ ಟ್ರಿಪ್ಪಿಂಗ್ ಅಂತ ನಾವೇಳಿ ಕರಿತೀವಿ. ಅಂದರೆ ನಮ್ಮದೇ ಹಣ ಹೊರಗಡೆ ಹೋಗಿ ವಾಪಸ್ ಬರುವಂಥದ್ದು, ಕಪ್ಪು ಹಣ ಆಗಿರ್ಬೋದು ಅಥವಾ ತೆರಿಗೆ ವಂಚನೆ ಪ್ರಕರಣಗಳಾಗಿರ್ಬೋದು, ಇವುಗಳು ಹೆಚ್ಚಾಗ್ತಿದ್ದಾವೆ. ಸೊ ಇದ್ರ ಬಗ್ಗೆ ಕೂಡ ಪ್ರಶ್ನೆಗಳನ್ನು ಟ್ಯಾಕ್ಸೇಷನ್ ಸಿಸ್ಟಮಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಸರ್, ನೆಕ್ಸ್ಟು ಬರೋಂಥದ್ದು ಇನ್ಇಕ್ವಾಲಿಟಿ ಮತ್ತು ಅನ್ಎಂಪ್ಲಾಯ್ಮೆಂಟ್. ಭಾರತದಲ್ಲಿ ಅಸಮಾನತೆ ಜಾಸ್ತಿ. ಸೊ ಅಸಮಾನತೆ ವಿಧಗಳೇನು, ಅಸಮಾನತೆ ಯಾಕೆ ಉಂಟಾಗ್ತದೆ, ಅದರಿಂದ ಪ್ರಭಾವ ಏನಾಗುತ್ತೆ, ಮತ್ತು ಅಸಮಾನತೆಯನ್ನು ಮೆಷರ್ ಮಾಡೋದು ಹೇಗೆ. ಈಗ ಎಕ್ಸಾಂಪಲ್ ಗಿನಿ ಗುಣಾಂಕ ಅಂತ ನಾವು ಹೇಳಿ ಕರಿತೀವಿ, ಲೊರೆನ್ಸ್ನ ರೇಖೆ ಅಂತ ನಾವು ಹೇಳಿ ಕರಿತೀವಿ. ಸೊ ಏನಿದ್ರ ಬಗ್ಗೆ, ಸೊ ಇತ್ತೀಚೆಗೆ ಕೂಡ ಲೊರೆನ್ಸ್ನ ರೇಖೆ ಬಗ್ಗೆ ಪ್ರಶ್ನೆ ಆಗಿದೆ. ಮತ್ತು ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ ಅಂತ ಬಂದಾಗ ನಿರುದ್ಯೋಗ ಯಾಕೆ ಉಂಟಾಗ್ತಾ ಇದೆ, ನಿರುದ್ಯೋಗದಲ್ಲಿ ವಿಧಗಳೇನು. ಸೊ ಸುಮಾರು ಒಂದು 7ರಿಂದ 8 ವಿಧಗಳಿದ್ದಾವೆ. ಸೊ ಎಲ್ಲ ವಿಧಗಳ ಮೇಲೂ ಕೂಡ ಕ್ವಶನ್ಗಳನ್ನು ಮಾಡ್ತಾ ಇದ್ದಾರೆ ಇವಾಗ. ಮತ್ತು ಇದನ್ನು ಹೇಗೆ ನಾವು ಮೆಷರ್ ಮಾಡ್ತೀವಿ, ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಅಂತ ನಾವು ಹೇಳಿ ಕರಿತೀವಿ. ಸೊ ಇತ್ತೀಚೆಗೆ UPSCಲಿ ಕೂಡ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಪ್ರಶ್ನೆಗಳು ಬಂದಿದ್ದಾವೆ. ಅನ್ಎಂಪ್ಲಾಯ್ಮೆಂಟ್ ಮತ್ತು ಇನ್ಇಕ್ವಾಲಿಟಿ ಇದೆಯಲ್ಲ, ಲಿಂಕ್ ಆಗಿ ಪ್ರಶ್ನೆಗಳು ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಬರುವಂಥದ್ದು ಪಾವರ್ಟಿ, ಬಡತನ. ಭಾರತದಲ್ಲಿ ಬಡತನ ಎಷ್ಟಿದೆ, ಬಡತನ ಯಾಕಿದೆ, ಬಡತನದಿಂದ ಉಂಟಾಗುವಂಥ ಪರಿಣಾಮಗಳೇನು, ಬಡತನವನ್ನು ಹೋಗಲಾಡಿಸೋದಕ್ಕೆ ನಾವು ಏನು ಕಾರ್ಯಕ್ರಮಗಳನ್ನು ತಂದಿದ್ದೀವಿ, ಸೊ ಎಷ್ಟು ಸಕ್ಸಸ್ಫುಲ್ ಆಗಿದ್ದಾವೆ, ಯಾವುದು ಫೇಲ್ಯೂರ್ ಆಗಿದೆ, ಯಾಕೆ ಫೇಲ್ಯೂರ್ ಆಗಿದೆ, ಅದನ್ನು ನಾವು ಏನು ಮಾಡ್ಬೋದು, ಇದರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಸರ್, ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಬರುವಂಥದ್ದು ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ಅಂತ ಬಂದಾಗ ಈಗ ಭಾರತ ದೇಶದ ಬೆನ್ನೆಲುಬು ಅಂತ ನಾವು ಹೇಳಿ ಕರಿತೀವಿ. ಸೊ ಭಾರತ ದೇಶದ ಬೆನ್ನೆಲುಬು ಎಷ್ಟು ಗಟ್ಟಿಯಾಗಿದೆ, ಸೊ ಅಗ್ರಿಕಲ್ಚರ್ ಸ್ಟೇಟಸ್ ಏನಿವತ್ತು, ಅಗ್ರಿಕಲ್ಚರಲ್ಲಿ ಯಾವ ಟೈಪನ್ನು ನಾವು ಅಗ್ರಿಕಲ್ಚರ್ ಮಾಡ್ತಾ ಇದ್ದೀವಿ, ಅಗ್ರಿಕಲ್ಚರ್ನ ಸಮಸ್ಯೆಗಳೇನು. ಈಗ ಎಕ್ಸಾಂಪಲ್ ಕನಿಷ್ಠ ಬೆಂಬಲ ಬೆಲೆ ಅಂತಿದೆ, ಅದರ ರಿಲೇಟೆಡ್ ಸಮಸ್ಯೆಗಳೇನಿದ್ದಾವೆ. ಮತ್ತು ಅಗ್ರಿಕಲ್ಚರಲ್ ಕ್ರೆಡಿಟ್ ಸಿಸ್ಟಮ್, ಅಂದರೆ ಕೃಷಿ ಸಾಲ ನೀಡುವಿಕೆ, ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಸಿಸ್ಟಮ್, ಈಗೇನು APMC ಕಾಯ್ದೆ ಅಂತೆಲ್ಲ ತರ್ತಿದ್ದಾರೆ, ಇದರ ಬಗ್ಗೆ ಸಾಕಷ್ಟು ಕ್ವಶನ್ಗಳನ್ನು ಮಾಡ್ತಾ ಹೋಗ್ತಿದ್ದಾರೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದು IMF ಮತ್ತು ವರ್ಲ್ಡ್ ಬ್ಯಾಂಕ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮತ್ತು ವಿಶ್ವ ಬ್ಯಾಂಕ್. ಸೊ ವಿಶ್ವ ಬ್ಯಾಂಕ್ ಸಂಸ್ಥೆಗಳು ಯಾವ್ಯಾವ ಇದ್ದಾವೆ, 5 ರೀತಿಯಂಥ ಸಂಸ್ಥೆಗಳಿದ್ದಾವೆ, ಅದರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಭಾರತ ಯಾವುದರ ಸದಸ್ಯತ್ವವನ್ನು ಹೊಂದಿದೆ, ಯಾವುದು ಹೊಂದಿಲ್ಲ, ಅದರ ಲಕ್ಷಣಗಳೇನು. ಮತ್ತು IMF ಮತ್ತು ವರ್ಲ್ಡ್ ಬ್ಯಾಂಕ್ ಪಡೆಯುವಂತಹ ಸಾಲಗಳ ಬಗ್ಗೆ ಕೇಳ್ತಾರೆ. ಸೊ ಸಾಲ ಸೌಲಭ್ಯಗಳನ್ನು ಯಾವ ರೀತಿಯಲ್ಲಿ ಕೊಡ್ತಾರೆ, ಭಾರತ ಸಾಲ ತೊಗೊಂಡಿದೆಯಾ ಇಲ್ವಾ, IMFನಿಂದ ಸಾಲ ತೊಗೋತಿದೆ, ವರ್ಲ್ಡ್ ಬ್ಯಾಂಕಿಂದ ತೊಗೋತಾ ಇದೆಯಾ, ಇದರ ಓನರ್ಶಿಪ್ ಸ್ಟ್ರಕ್ಚರ್ ಯಾವ ರೀತಿಯಲ್ಲಿದೆ, ವರ್ಲ್ಡ್ ಬ್ಯಾಂಕ್ ಮತ್ತು IMFಲ್ಲಿ ಮಾಡಬೇಕಾದಂತಹ ಸುಧಾರಣೆಗಳೇನು, ಭಾರತ ಯಾಕೆ ಸುಧಾರಣೆಗಳನ್ನಾಗಿ ಕಾಯ್ತಾ ಇದೆ, ಇದಕ್ಕೆ ಆಲ್ಟರ್ನೇಟಿವ್ ಆಗಿ ನಾವು ಯಾಕೆ AIIB, ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅನ್ನೋದಿರ್ಬೋದು, ಕಂಟಿಂಜೆನ್ಸಿ ರಿಸರ್ವ್ ಅರೇಂಜ್ಮೆಂಟ್ CRA ಅನ್ನೋದಾಗಿರ್ಬೋದು, ಬ್ರಿಕ್ಸ್ ಬ್ಯಾಂಕ್ ಅನ್ನೋದಾಗಿರ್ಬೋದು, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತೀವಲ್ಲ, ಇದರಲ್ಲಿ ಯಾಕೆ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಸರ್, ನೆಕ್ಸ್ಟು WTO, ವಿಶ್ವ ವ್ಯಾಪಾರ ಸಂಸ್ಥೆ. ಇದರಲ್ಲಿ ವಿಶ್ವ ವ್ಯಾಪಾರ ಸಂಸ್ಥೆಯನ್ನು ಯಾಕೆ ಸ್ಥಾಪನೆ ಮಾಡಿದ್ವಿ, ಮೊದಲಿಗೆ ಗ್ಯಾಟ್ ಒಪ್ಪಂದ 1948, 1995 WTO ಸ್ಥಾಪನೆ ಆದಂತಹ ವರ್ಷ, ಮತ್ತು ಅದಾದಮೇಲೆ ಬಂದಂತಹ ಅಗ್ರಿಮೆಂಟ್ಗಳು, ಎಕ್ಸಾಂಪಲ್ ಟ್ರಿಪ್ಸ್ ಒಪ್ಪಂದ ಆಗಿರ್ಬೋದು, ಕೃಷಿ ಒಪ್ಪಂದ ಆಗಿರ್ಬೋದು, ಸರ್ವಿಸ್ ರಿಲೇಟೆಡ್ ಒಪ್ಪಂದಗಳಾಗಿರ್ಬೋದು. ಸೊ ಈ ಒಪ್ಪಂದಗಳನ್ನು ಲಕ್ಷಣಗಳನ್ನು ಕೇಳ್ತಾರೆ, ಒಪ್ಪಂದಗಳ ಪ್ರಭಾವವನ್ನು ಕೇಳ್ತಾರೆ. ಈಗ ಎಕ್ಸಾಂಪಲ್ ಟ್ರಿಪ್ಸ್ ಒಪ್ಪಂದದಿಂದ ಭಾರತದಲ್ಲಿ ಜನರಿಕ್ ಔಷಧಿಗಳ ಮೇಲೆ ಯಾವ ರೀತಿಯಂಥ ಪರಿಣಾಮವನ್ನು ಮಾಡುತ್ತೆ, ಈಗ ಜನ ಔಷಧಿ ಕೇಂದ್ರಗಳನ್ನು ಯಾಕೆ ನಾವು ತೆಗೆದಿದ್ದೀವಿ, ಸೊ ಈಗ ಹೆಲ್ತ್ ಎಮರ್ಜೆನ್ಸಿ ಬಂದಾಗ ನಾವು ಏನು ಮಾಡಬೇಕಾಗತ್ತೆ, ಇದೆಲ್ಲದರ ಬಗ್ಗೆ ಕೇಳ್ಬೋದು WTOದಲ್ಲಿ. ಮಸ್ಟು WTOದಲ್ಲಿ ಪ್ರಿನ್ಸಿಪಲ್ಸ್ ಅಂತ ಬರುತ್ತೆ. ಈಗ ಎಕ್ಸಾಂಪಲ್ ಅತ್ಯಾಪ್ತ ರಾಷ್ಟ್ರ, ಮೋಸ್ಟ್ ಫೇವರ್ಡ್ ನೇಷನ್ ಅಂತ ಕರಿತೀವಿ, ನ್ಯಾಷನಲ್ ಟ್ರೀಟ್ಮೆಂಟ್, ರಾಷ್ಟ್ರೀಯ ಪರಿಗಣನೆ ಅಂತೇಳಿ ಕರಿತೀವಿ, ಸ್ಪೆಷಲ್ ಆ್ಯಂಡ್ ಡಿಫ್ರೆನ್ಷಿಯಲ್ ಟ್ರೀಟ್ಮೆಂಟ್ ಅಂತ ಕರಿತೀವಿ, ವಿಶೇಷ ಮತ್ತು ಭೇದಾತ್ಮಕ ಪರಿಗಣನೆ ಅಂತೇಳಿ ಕರಿತೀವಿ. ಸೊ ಇದೆಲ್ಲ ಟರ್ಮ್ಸ್ಗಳ ಅರ್ಥ ಏನು ಅನ್ನೋಂಥದ್ದನ್ನು ಕೇಳ್ತಾರೆ. ಸರ್, ನೆಕ್ಸ್ಟ್ ಚಾಪ್ಟರ್ ಬಂದುಬಿಟ್ಟು BOP, ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಪಾವತಿ ಸಮತೋಲನ ಅಂತೇಳಿ ಕರಿತೀವಿ. ಸೊ ಪಾವತಿ ಸಮತೋಲನದಲ್ಲಿ ಕೂಡ ನಾವು 2 ಖಾತೆಗಳನ್ನು ಮಾಡ್ತೀವಿ. ಒಂದನ್ನು ಕ್ಯಾಪಿಟಲ್ ಅಕೌಂಟ್ ಅಂತ ಕರಿತೀವಿ, ಇನ್ನೊಂದನ್ನು ಕರೆಂಟ್ ಅಕೌಂಟ್ ಅಂತೇಳಿ ಕರಿತೀವಿ. ಇದರ ಅಡಿಯಲ್ಲಿ ಯಾವುದನ್ನು ತರ್ತಾ ಇದ್ದೀವಿ, ಈಗ ಎಕ್ಸಾಂಪಲ್ ರೆಮಿಟೆನ್ಸ್ ಅಂತಂದಾಗ, ಸಾಲ ತೊಗೊಳ್ಳೋದಂತಂದಾಗ, ಟ್ರೇಡ್ ಅಂತಂದಾಗ, ಈಗ ಎಕ್ಸಾಂಪಲ್ ಎಕ್ಸ್ಪೋರ್ಟ್ಸ್ ಮತ್ತು ಇಂಪೋರ್ಟ್ಸ್ ಯಾವುದರ ಅಡಿಯಲ್ಲಿ ಬರುತ್ತೆ ಅನ್ನೋಂಥದ್ದನ್ನು ಹೆಚ್ಚಾಗಿ ಇಲ್ಲಿ ಕೇಳಿದ್ದಾರೆ. ಇದಲ್ಲದೆ BOPಲಿ ಇನ್ನೊಂದೇನು ಕೇಳ್ತಾರೆ ಅಂದರೆ BOP ಕ್ರೈಸಿಸ್, ಅಂದರೆ ಯಾವುದೇ ಒಂದು ಸಂದರ್ಭದಲ್ಲಿ ಭಾರತ BOP ಕ್ರೈಸಿಸನ್ನು ಅನುಭವಿಸ್ತಾ ಅನ್ನೋದು ಕೇಳ್ತಾರೆ. ಅಂದರೆ ನಮ್ಮ ಇಂಪೋರ್ಟ್ ಬಿಲ್ಲನ್ನು ಕಟ್ಟೋಕ್ಕಾಗದಿರುವಂಥ ಪರಿಸ್ಥಿತಿಯಲ್ಲಿ ನಾವೇನಾದರೂ ಇದ್ವಿ ಅಂತಂದಾಗ ಯಾವ ರೀತಿಯಲ್ಲಿ ಅದನ್ನು ಸುಧಾರಿಸಿದ್ವಿ, ಇವತ್ತು ಯಾವ ರೀತಿಯಂತಹ ಪರಿಸ್ಥಿತಿ ಇದೆ, ನಮ್ಮ ಫಾರಿನ್ ಎಕ್ಸ್ಚೇಂಜ್ ಯಾವ ರೀತಿಯಲ್ಲಿದೆ, ಮತ್ತು ರುಪಿ ವರ್ಸಸ್ ಡಾಲರ್, ಇದು ವಿನಿಮಯ ದರ ಅಂತ ನಾವೇನು ಕರಿತೀವಿ, ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್ ಅಂತ ಕರಿತೀವಿ. ಭಾರತ ಯಾವ ರೀತಿ ಅಂತ ಎಕ್ಸ್ಚೇಂಜ್ ರೇಟ್ ಸಿಸ್ಟಮನ್ನು ಫಾಲೋ ಮಾಡ್ತಾ ಇದೆ, ಜಗತ್ತಲ್ಲಿರುವಂಥ ಬೇರೆ ದೇಶಗಳು ಯಾವ ರೀತಿ ಅಂತ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್ ಫಾಲೋ ಮಾಡ್ತಾ ಇದೆ, ಮತ್ತು ನಮ್ಮ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್ಮು ನಮ್ಮ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮೇಲೆ ಯಾವ ರೀತಿ ಅಂತ ಪರಿಣಾಮವನ್ನು ಬೀರುತ್ತೆ. ಸೊ ಇಲ್ಲಿ ರುಪಿ ವೀಕ್ ಆದಾಗ ಆಮದುಗಳ ಮೇಲೆ, ರಫ್ತುಗಳ ಮೇಲೆ ಯಾವ ರೀತಿ ಅಂತ ಪರಿಣಾಮ, ರುಪಿ ಸ್ಟ್ರಾಂಗ್ ಆದರೆ ಯಾವ ರೀತಿ ಅಂತ ಪರಿಣಾಮ, ಇದರ ಬಗ್ಗೆ ಕ್ವಶನ್ಗಳನ್ನು ಕೇಳೋಕ್ಕೆ ಶುರು ಮಾಡಿದ್ದಾರೆ. ಇವು ಭಾಳ ಕಾಂಪ್ಲಿಕೇಟೆಡ್ ಕ್ವಶನ್ಸ್ಗಳು ಕೂಡ ಇರ್ತವೆ ಮತ್ತು ಇದಕ್ಕೆ ಸೂಕ್ತವಾದಂಥ ಅಧ್ಯಯನ ಅವಶ್ಯಕತೆ ಇರುತ್ತೆ. ಸರ್, ಆ್ಯಕ್ಚುಲಿ ಒಂದು ಎಕನಾಮಿನ ಒಂದು 10 ನಿಮಿಷದಲ್ಲಿ
ಪೂರ್ತಿ ಅದನ್ನು ರಿಕ್ಯಾಪ್ ಮಾಡುವಂಥ ಪ್ರಯತ್ನ ಮಾಡಿದ್ರಿ, ಅಥವಾ ಒಂದು ಇಡೀ 10 ನಿಮಿಷದಲ್ಲಿ ಒಂದು ಆರ್ಥಿಕತೆಯ ದರ್ಶನ ಆಗೋಯ್ತು ಸರ್. ಚೆನ್ನಾಗಿ ಬಂತು. ನಾವು ಹುಡುಗರು ಒಂದು ಅರ್ಥ ಮಾಡ್ಕೋಬೇಕು ಸರ್, ಸುಮ್ಮನೆ ರ್ಯಾಂಡಮಾಗಿ ಓದೋದಕ್ಕಿಂತ ಪ್ರಾಪರಾಗಿ ಥಿಮ್ಯಾಟಿಕ್ ಆಗಿ ಸ್ಟ್ರಕ್ಚರ್ಡ್ ಆಗಿ ಒಂದು ಕ್ರಮಬದ್ಧವಾಗಿ ಅಧ್ಯಯನ ಮಾಡೋದ್ರಿಂದ ಸಬ್ಜೆಕ್ಟ್ ಕಲಿಬೋದು ಅಂತ ನನಗನ್ಸುತ್ತೆ ಸರ್. ಇದು ಸರ್, ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಸಾಮಾನ್ಯವಾಗಿ ಎಕನಾಮಿಕ್ಸ್ ಅಂತಂದರೆ ಬ್ಯಾಂಕಿಂಗು, ಮನಿ, ಪ್ಲಾನಿಂಗು, ಅಗ್ರಿಕಲ್ಚರು, ಪಾವರ್ಟಿ, ಇನ್ಇಕ್ವಾಲಿಟಿ, ಅನ್ಎಂಪ್ಲಾಯ್ಮೆಂಟ್, ಇಷ್ಟೇ ಅವ್ರು ಎಕನಾಮಿಕ್ಸ್ ಅಂತ ಅಂದ್ಕೊಂಡಿದ್ದಾರೆ. ಇದಷ್ಟೇ ಅಲ್ಲದೆ ಎಕನಾಮಿಕ್ಸಲ್ಲಿ ಇನ್ನೂ ಕೂಡ ಹಲವಾರು ಟಾಪಿಕ್ಸ್ಗಳಿದ್ದಾವೆ. ಸೊ ನೀವು ಅಂದ್ಕೊಂಡಿರೋಂತಹ ಟಾಪಿಕ್ಸ್ಗಳು ಕೇವಲ 20% ಮಾತ್ರ, ಇನ್ನು 80% ನೀವು ಉಳಿಸ್ಕೋತಾ ಇದ್ದೀರಿ. ಸೊ ಯಾಕೆ ಎಕನಾಮಿ ನಿಮಗೆ ಕ್ವಶನ್ಗಳನ್ನು ಆನ್ಸರ್ ಮಾಡೋಕ್ಕಾಗ್ತಾ ಇಲ್ಲ, ಯಾಕೆ ಎಕ್ಸಾಮ್ ಪಾಸ್ ಆಗ್ತಾ ಇಲ್ಲ ಅಂತಂದರೆ ಎಕಾನಮಿ ಆ್ಯಸ್ ಎ ಸಬ್ಜೆಕ್ಟ್ ನೀವು ಸರಿಯಾಗಿ ಓದ್ತಾ ಇಲ್ಲ. ಈಗ ನೀವೇನು ಮಾಡ್ತೀರಿ, ಪಾಲಿಟಿ, ಹಿಸ್ಟ್ರಿ, ಜಾಗ್ರಫಿ, ಎಕಾನಮಿನ ಪಿಲ್ಲರ್ಸ್ ಆಫ್ ಗೌರ್ಮೆಂಟ್ ಎಕ್ಸಾಮ್ಸ್ ಅಂತ ನೀವು ಕರೆದ್ರಿ. ಸೊ ಈ ಪಿಲ್ಲರಲ್ಲಿ ಒಂದು ಪಿಲ್ಲರ್ನ ಭಾಳ ವೀಕ್ ಇಟ್ಕೊಂಡಿರ್ತಾರೆ. ಸೊ ಒಂದು ಸಾಮಾನ್ಯವಾಗಿ ಎಕಾನಮಿನೇ ಸರ್, ಅದು ಸಾಮಾನ್ಯವಾಗಿ ಎಕಾನಮಿನೇ. ಸೊ ಇಲ್ಲೇನಾಗುತ್ತೆ, ಒಂದು ಪಿಲ್ಲರ್ ಅಷ್ಟೊಂದು ವೀಕ್ ಇದ್ದಾಗ ಮೇಲೆ ಕಟ್ಟುವಂಥ ಕಟ್ಟಡ ಏನಾಗುತ್ತೆ, ಶೇಕ್ ಆಗಿ ಬಿದ್ದೋಗುತ್ತೆ. ಯಾರು ಸ್ಟ್ರಾಂಗ್ ಇಟ್ಕೊಳ್ತಾರೆ ಅವರು ಮೇಲಿಂದ ಮೇಲೆ ಕಟ್ಟಡಗಳನ್ನ ಕಟ್ಕೋತಾ ಹೋಗ್ಬೋದಾಗತ್ತೆ ಸರ್. ಬಟ್ ನಾವು ಅಲ್ಲ ಪ್ರಿಪ್ರೇಷನ್ ಮಾಡಿ ಒಂದು 4-5 ಇಯರ್ಸ್ ಮೇಲೆ ಆಯ್ತಲ್ಲ ಸರ್, ಗ್ಯಾಪ್ ಆಗೋಯ್ತು ಟೀಚಿಂಗ್ ಪ್ರೊಫೆಷನ್ ಬಂದಮೇಲೆ. ಬಟ್ ಈ ಟಾಪಿಕ್ಸ್ ಎಲ್ಲ ಕೇಳಿದಾಗ ನಮ್ಮ ಪ್ರಿಪ್ರೇಷನ್ ಡೇಸ್ ನಮಗೆ ನೆನಪಾಗೋಯ್ತು. ಬಟ್ ಈಗ ನಾವು ಕರೆಂಟ್ ಅಫೇರ್ಸ್ನ ಪಾಠ ಮಾಡ್ಬೇಕಾದ್ರೆ ನನಗೆ ಯಾವ ನ್ಯೂಸಲ್ಲಿರುತ್ತೋ ಅದ್ರ ಬಗ್ಗೆ ಆಳವಾಗಿ ಓದ್ತೀನಿ. ಬಟ್ ಆ ಲಿಂಕ್ ಇತ್ತಲ್ಲ ಸರ್, ಒಂದು ಸತಿ ನೆನಪಾಯ್ತು ನನಗೆ. ಬಟ್ ನನಗೆ ಇವತ್ತು ಒಂದು ಏನನ್ಸುತ್ತೆ ಅಂದರೆ ಸರ್, ಗ್ರೂಪ್ ಸಿ ಪರೀಕ್ಷೆಗಳು ಅಥವಾ KS ಪರೀಕ್ಷೆ, ಸ್ಟೇಟ್ ಎಕ್ಸಾಮ್ಸು ಈ ನಾರ್ಮಲ್ ಎಕ್ಸಾಮ್ಸ್ ಆಗಿ ಉಳ್ಕೊಂಡಿಲ್ಲ. ನಾವು ಹೈ ಲೆವೆಲ್ ಪ್ರಿಪೇರ್ ಮಾಡಿದ್ರೆ ಈ ಥರ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಸಾಧ್ಯ ಅಂತ ಅನಿಸುತ್ತೆ ಸರ್. ಈ ನಿಟ್ಟಿನಲ್ಲಿ ಹುಡುಗರಿಗೆ ಏನು ಹೇಳ್ತೀರಾ ಸರ್? ಸರ್, ಇಲ್ಲಿ UPSC ಆಗಿರ್ಬೋದು, KPSC ಆಗಿರ್ಬೋದು, ಸಿಲೆಬಸ್ಸನ್ನು ಕರೆಕ್ಟಾಗಿ ಡಿಫೈನ್ ಮಾಡಿದೆ. ಆದರೆ ಸ್ಟೂಡೆಂಟ್ಸ್ ಏನಾಗ್ತಿದ್ದಾರೆ, ಒಂದು ಮಿಸ್ಗೈಡೆನ್ಸ್ಗೊಳಗಾಗ್ತಿದ್ದಾರೆ, ಎರಡನೇದು ಏನಾಗ್ತಿದ್ದಾರೆ, ಭಾಳ ಕಂಫರ್ಟ್ ಝೋನ್ಗೆ ಹೋಗ್ತಿದ್ದಾರೆ. ಸೊ ಎಕಾನಮಿ ಅಂದರೆ ಇಷ್ಟು ಓದ್ಕೊಂಡು ಹೋದರೆ ಸಾಕು ಅನ್ನೋಂಥದ್ದು ಬರುತ್ತೆ. ಮತ್ತು ಕೆಲವು ಹುಡುಗರು ತುಂಬ ಅತಿ ಬುದ್ಧಿವಂತರಾಗ್ತಾರೆ, ಅಂದರೆ ರಿವರ್ಸ್ ಇಂಜಿನಿಯರಿಂಗ್ ಮಾಡೋಕ್ಕೆ ಹೋಗ್ತಾರೆ. ಸೊ ಕ್ವಶನ್ ಪೇಪರ್ ಇಟ್ಕೊಳ್ಳೋದು, ಕ್ವಶನ್ ಪೇಪರಲ್ಲಿ ಬರುವಂಥ ಟಾಪಿಕ್ಸ್ಗಳನ್ನು ಮಾತ್ರ ಓದೋದು, ಅದರ ಮುನ್ನೆಲೆ ಓದ್ಕೊತ ಕೂತ್ಕೋತಾರೆ. ಒಂದು ಕ್ರಮಬದ್ಧವಾಗಿ ಶಾಸ್ತ್ರೋಕ್ತವಾಗಿ ಓದಿದಾಗ ಮಾತ್ರ ಒಂದು ಸಬ್ಜೆಕ್ಟ್ ನಿಮ್ಮ ಕೈ ಹಿಡಿಯುತ್ತೆ ಅಂತ ನಾನು ಹೇಳ್ತೀನಿ. ಅದು ಎಕಾನಮಿ ಆಗಿರ್ಬೋದು, ಪಾಲಿಟಿ ಆಗಿರ್ಬೋದು, ಜಾಗ್ರಫಿ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಎನ್ವಿರಾನ್ಮೆಂಟ್ ಆಗಿರ್ಬೋದು, ಯಾವುದನ್ನು ಕೂಡ ನಾವು ಪ್ಯಾಚ್ ಆಗಿ ಓದಬಾರ್ದು. ಅಂದರೆ ರಿವರ್ಸ್ ಇಂಜಿನಿಯರಿಂಗ್ ಮಾಡಿಕೊಂಡು ಅಲ್ಲಿ ಏನು ಬರುತ್ತೆ ಅದನ್ನು ಮಾತ್ರ ಓದ್ತೀನಿ ಅನ್ನೋವಂಥದ್ದು ಭಾಳ ತಪ್ಪು. ಇದನ್ನು ಪ್ರಾಪರಾಗಿ ಓದಬೇಕು. ಇದರಲ್ಲೂ ಕೂಡ ವೆಯ್ಟ್ಗಳಿದ್ದಾವೆ, ಅಂದರೆ ಹೈ ಯೀಲ್ಡಿಂಗ್ ಟಾಪಿಕ್ಸ್ ಖಂಡಿತ ಇದೆ. ಅದರ ಅರ್ಥ ಅದನ್ನು ಅಷ್ಟೇ ಓದಬೇಕು ಅಂತಲ್ಲ, ಎಲ್ಲವನ್ನೂ ಓದಿ. ಆದರೆ ಇದನ್ನು ಹೆಚ್ಚಾಗಿ ನೀವು ಕಾನ್ಸಂಟ್ರೇಷನ್ ಮಾಡಿ. 15ಕ್ಕೆ ಐ ಕ್ಯಾನ್ ಟೆಲ್ ಯು ಇಷ್ಟು ಟಾಪಿಕ್ಸ್ಗಳಿಂದ ಹೆಚ್ಚು ಕಡಿಮೆ 12ರಿಂದ 13 ಪ್ರಶ್ನೆಗಳು ಗ್ಯಾರಂಟಿ ಬರ್ತವೆ. ಇದರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡಿ ಅಂತ ನಾನು ಹೇಳ್ತೇನೆ. ಸರ್, ಇವಾಗ ರೀಸೆಂಟ್ ಎಕ್ಸಾಮ್ಸ್ ಅಂದರೆ 2022 ಆದಮೇಲೆ 22, 23, 24, 25ರಲ್ಲಿ ಎಕಾನಮಿ ಕ್ವಶನ್ಸು ಟ್ರೆಂಡ್ ಹೆಂಗೆ ಬದಲಾಗ್ತಿದೆ ಅಂದರೆ, ಮುಂಚೆ ಇದ್ದಂಥ ಪರೀಕ್ಷೆಗಳಿಗೂ 2022 ಆದಮೇಲೆ ನಡೆದಂಥ ಪರೀಕ್ಷೆಗಳಿಗೂ ಟ್ರೆಂಡ್ ಹೆಂಗೆ ವ್ಯತ್ಯಾಸ ಕಾಣಿಸ್ತಾ ಇದೆ ಸರ್? ಸರ್, ಸಂಪೂರ್ಣವಾಗಿ ಬದಲಾವಣೆ ಆಗಿದೆ ಅಂತಲೇ ಹೇಳ್ಬೋದು ನಾನು. ಪ್ರೀ ಕೋವಿಡ್ ಆ್ಯಂಡ್ ಪೋಸ್ಟ್ ಕೋವಿಡ್ ಅಂತ ಡಿವೈಡ್ ಮಾಡ್ಕೋಬೋದು. ಸೊ 2020 ಹಿಂದಿನ ಪ್ರಶ್ನೆಗಳನ್ನು ನೋಡಿಕೊಂಡಾಗ ಸಾಮಾನ್ಯವಾಗಿ ಡೈರೆಕ್ಟ್ ಇದೆ, ಸಾಮಾನ್ಯವಾಗಿ ಫ್ಯಾಕ್ಚುಯಲ್ ಇದೆ, ಮತ್ತು ಸಾಮಾನ್ಯವಾಗಿ ಸಿಂಗಲ್ ಸ್ಟೇಟ್ಮೆಂಟ್ ಕ್ವಶನ್ಗಳಿದ್ದಾವೆ. ಈಗೇನಾಗಿದೆ, ಬುದ್ಧಿವಂತರನ್ನ ಸೆಲೆಕ್ಟ್ ಮಾಡಬೇಕಾಗಿರೋದ್ರಿಂದ ಅವ್ರು ಏನು ಮಾಡ್ತಾರೆ, ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ಸ್ ಮಾಡ್ತಾರೆ, ಕಾನ್ಸೆಪ್ಟ್ ಬೇಸ್ ಕ್ವಶನ್ಸ್, ಎಕ್ಸಾಕ್ಟ್ಲಿ ಕಾನ್ಸೆಪ್ಟ್ ಬೇಸ್ ಕ್ವಶನ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ಈಗ ರಿಯಲ್ ಟೆಸ್ಟಿಂಗ್ ಆಗ್ತಾಯಿದೆ ಅಂತ ನಾನು ಹೇಳ್ಬೋದಾಗತ್ತೆ. ಬಟ್ ಆದರೆ ಏನಾಗ್ತದೆ, ಸ್ಟೂಡೆಂಟ್ಸ್ ಬದಲಾವಣೆ ಆಗಿಲ್ಲ. ಸ್ಟೂಡೆಂಟ್ಸ್ ಏನು ಅಂದ್ಕೊಂಡಿದ್ದಾರೆ ಇನ್ನೂ ಕೂಡ, ಸೊ 2001 ಇಸ್ವಿಯಿಂದ 2020 ಇಸ್ವಿವರೆಗೂ ನಾನು ಪೇಪರ್ಗಳನ್ನು ತೊಗೊಂಡು ಅದನ್ನೆಲ್ಲ ಸಾಲ್ವ್ ಮಾಡಿಬಿಟ್ರೆ ನಾನು ಈಗೂ ಕೂಡ ಪಾಸ್ ಆಗ್ತೀನಿ ಅನ್ನುವಂಥ ಭ್ರಮೆಯಲ್ಲಿದ್ದಾರೆ. ಸರ್, ಇವಾಗ ಟಾಪಿಕ್ಸ್ಗಳು ಬದಲಾವಣೆ ಆಗಿದ್ದಾವೆ, ಎಂಫೆಸಿಸ್ ಬದಲಾವಣೆ ಆಗಿದೆ, ಸರ್ ಕ್ವಶನ್ ಕೇಳುವಂಥ ರೀತಿ ಬದಲಾವಣೆ ಆಗಿದೆ, ಎಕ್ಸ್ಪೆಕ್ಟೇಷನ್ ಬದಲಾವಣೆ ಆಗಿದೆ. ಇವರು ಇನ್ನೂ ಹಳೆಯ ಓಬಿರಾನ್ ಕಾಲದ ರೀತಿಯಲ್ಲಿ ಪ್ರಿಪ್ರೇಷನ್ ಮಾಡ್ಕೋತಾ ಕೂತ್ಕೊಂಡ್ರೆ, ನಾನು ಹೇಳಿದ್ನಲ್ಲ, ಒಂದು 4 ಟಾಪಿಕ್ಗಳನ್ನು ತೊಗೊಂಬಿಟ್ಟು ಆ ಟಾಪಿಕ್ ಅಷ್ಟೇ ಓದೋದು, ಅದರ ಮೇಲೆ ಯೂಟ್ಯೂಬ್ ವೀಡಿಯೋ ಕೇಳೋಂಥದ್ದು, ಅದನ್ನೇನು ನೋಟ್ಸ್ ಕಲೆಕ್ಟ್ ಮಾಡೋಂಥದ್ದು, ಅದರಲ್ಲೇ ನಾವು ಫ್ಯಾಕ್ಟ್ಸ್ ಕಲೆಕ್ಟ್ ಮಾಡೋಂಥದ್ದು, ಇಷ್ಟೇ ಮಾಡ್ಕೊತ ಕೂತ್ಕೊಂಡ್ರೆ ಏನಾಗುತ್ತೆ, ಅದು ಉಪಯೋಗ ಆಗಲ್ಲ. ಹೊಸ ಮಾದರಿಗೆ ಹೊಸ ರೀತಿಯಾಗಿ ಓದುವಂಥ ಅವಶ್ಯಕತೆ ಇದೆ ಸರ್. ಅದಕ್ಕಾಗಿ ನಾನು ಏನು ಮಾಡಿದ್ದೀನಿ, ಈಗ ನನ್ನ ನೋಟ್ಸನ್ನು ನಾನು ಪ್ರೊವೈಡ್ ಮಾಡ್ತಾಯಿದ್ದೀನಿ. ಸೊ ನನ್ನ ಸ್ಟೂಡೆಂಟ್ಸ್ಗೆ ಇಲ್ಲಿ ಇನ್ಸೈಟ್ಸ್ IAS ಅಲ್ಲಿ ನಾನು ಏನು ನೋಟ್ಸ್ ಕೊಟ್ಟಿದ್ದೀನಿ, ಇದು ಇಂಗ್ಲೀಷ್ ಮೀಡಿಯಮ್ ಮತ್ತು ಕನ್ನಡ ಮೀಡಿಯಮ್ 2 ನೋಟ್ಸ್ ಕೂಡ ಲಭ್ಯತೆ ಇದೆ. ಈಗ ನಾನು ನಾನು ಏನು ಹೇಳಿದೆ, ಇದೆಲ್ಲ ಟಾಪಿಕ್ಸ್ದು ಕೂಡ ಸಿಸ್ಟಮ್ಯಾಟಿಕ್ ಆಗಿ, ಅಂದರೆ ಕ್ರಮಬದ್ಧವಾಗಿ ಪ್ರತಿಯೊಂದನ್ನು ಕೂಡ ಆ ನೋಟ್ಸಲ್ಲಿ ನಾನು ಬರ್ಸಿದ್ದೀನಿ. ಸುಮಾರು ಒಂದು 300 ಪೇಜ್ ಇದೆ. ಓದೋದಕ್ಕೆ ಸ್ವಲ್ಪ ಹೆವಿ ಅಂತ ಅನಿಸಿದ್ರು ಕೂಡ ಇಲ್ಲ ಅಂತಲ್ಲ, ಬಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸರ್ ಅದು. ಈಗ ಎಕ್ಸಾಮ್ ಪಾಸ್ ಆಗಬೇಕು, ಅಧಿಕಾರಿ ಆಗಬೇಕು ಅಂತಂದಾಗ ನಾನು ಕಷ್ಟಪಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನಾನು ಭಾವಿಸ್ತೇನೆ. ಮತ್ತು ಅದರಿಂದ ನನಗೊಂದು 15 ಕ್ವಶನ್ ಸಾಲ್ವ್ ಆಗ್ತವೆ ಅನ್ನೋದಾದರೆ ಖಂಡಿತ ಪಡಲೇಬೇಕು ಅಂತಲೂ ಕೂಡ ನಾನು ಹೇಳ್ತೇನೆ. ಸೊ ಅದನ್ನು ಯೂಟ್ಯೂಬ್ ಲಿಂಕಲ್ಲಿ ಬೇಕಾದ್ರೆ ನಾವು ಹಾಕೋಣ, ಅದು ಡೌನ್ಲೋಡ್ ಮಾಡ್ಕೋಬೋದು ಫ್ರೀ ಆಫ್ ಕಾಸ್ಟ್ ಅವರು.
ಇಲ್ಲ ಅವರಿಗೆ ಕ್ಲಾಸಿಗೆ ಬರೋದಕ್ಕಾಗತ್ತೆ ಅನ್ನೋದಾದರೆ ಇನ್ಸೈಟ್ಸ್ IAS ಅಲ್ಲಿ ನಾವು ಕ್ಲಾಸನ್ನು ಮಾಡ್ತಾ ಇದ್ದೀವಿ. ಸೊ ಇನ್ಸ್ಟಾ KS ವಿಂಗಲ್ಲಿ KSಗೆ ಅಂತಲೇ PSIಗೆ ಅಂತಲೇ ಕ್ಲಾಸಸ್ಗಳು ನಡೀತಿದ್ದಾವೆ. ಸೊ ಇಲ್ಲೂ ಕೂಡ ಎಕಾನಮಿ ಕ್ಲಾಸಸ್ ನಾನು ಮಾಡ್ತಾ ಇದ್ದೀನಿ, ಅಲ್ಲಿ ಬಂದು ಅವರು ಜಾಯ್ನ್ ಆಗ್ಬೋದು. ಸೊ ಎಲ್ಲ ಬೆಸ್ಟ್ ಟೀಚರ್ಸ್ ಇದ್ದಾರೆ. ಸೊ ಹಿಸ್ಟ್ರಿ, ಜಾಗ್ರಫಿ, ಪಾಲಿಟಿ, ಎಕಾನಮಿ, ಸೈನ್ಸು, ಎನ್ವಿರಾನ್ಮೆಂಟು, ಕರೆಂಟ್ ಅಫೇರ್ಸು ಎಲ್ಲನೂ ಕೂಡ ಇನ್ಸೈಟ್ಸಿಂದ ನಾವು ಕೊಡ್ತಾ ಇದ್ದೀವಿ. ಸೊ ಇದಕ್ಕಿಂತಂದರೆ ಅಫೋರ್ಡಬಲ್ ಫೀಸ್ ಕೂಡ ಇದೆ, ತುಂಬ ಹೆಚ್ಚಿಗೆ ಏನಿಲ್ಲ. ಸೊ ಇಷ್ಟೊಂದು ಸೌಲಭ್ಯ ಲಭ್ಯತೆ ಇದೆ ಅಂತಂದಾಗ ಅದನ್ನು ಬಳಸ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಸೊ ನಿಮಗೆ ಕ್ಲಾಸಿಗೆ ಬರೋದಕ್ಕೆ ಆಯಿತು ಅನ್ನೋ ಬನ್ನಿ, ಇಲ್ಲ ಅಂತಂದರೆ ನೋಟ್ಸನ್ನು ಡೌನ್ಲೋಡ್ ಮಾಡ್ಕೊಂಡು ಬೇಕಾದ್ರೂ ಕೂಡ ನೀವು ಸೆಲ್ಫ್ ಸ್ಟಡಿಯನ್ನು ಮಾಡ್ಕೋಬೋದು. ಸೊ ಚಾಯ್ಸ್ ಇಸ್ ಯುವರ್ಸ್. ಅಂದರೆ ಎಲ್ಲ ರೀತಿಯಂತಹ ಸೌಲಭ್ಯಗಳು ಇವತ್ತಿದೆ ಸರ್ ಆ್ಯಕ್ಚುಲಿ, ಬಟ್ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಮತ್ತು ಮಿಸ್ಗೈಡೆನ್ಸ್ಗೆ ಒಳಗಾಗಬಾರ್ದು. ಸೊ ದಯವಿಟ್ಟು ಯೂಟ್ಯೂಬಲ್ಲಿ ಏನು ಮಿಸ್ಗೈಡೆನ್ಸ್ ಹರಡ್ತಾ ಇದೆ ಇದನ್ನು ದಯವಿಟ್ಟು ನೀವು ಒಳಗಾಗಬೇಡಿ, ದಯವಿಟ್ಟು ಇದನ್ನು ತಪ್ಪಿಸ್ಕೊಳ್ಳಿ ಅಂತ ನಾನು ಹೇಳ್ತೇನೆ. ನಮ್ಮಲ್ಲೂ ಭಾಳ ಜನ ಹುಡುಗರು ಬರ್ತಾರಲ್ಲ ಸರ್, ನಾನು ಎಲ್ಲರಿಗೂ ಇವತ್ತು ಒಂದೇ ಮಾತು ಹೇಳೋದು, ಇವತ್ತೇನು ಟ್ರೆಂಡಿಗೆ ತಕ್ಕಂಗೆ ಪ್ರಿಪೇರ್ ಆಗಿರಿ. ನೀವು ಹೇಳ್ದಂಗೆ ಇನ್ನು 2001 2020 ಕ್ವಶನ್ ಪೇಪರ್ಸ್ ಇಟ್ಕೊಂಡು ಇನ್ನು ಫ್ಯಾಕ್ಚುಯಲ್ ಅಪ್ರೋಚಲ್ಲೇ ಪ್ರಿಪೇರ್ ಆಗ್ತಾ ಇದ್ದಾರೆ ಬಿಟ್ಟರೆ ಅವ್ರು ಯಾಕೆ ತಪ್ಪು ಮಾಡ್ತಾ ಇದ್ದಾರೆ ಅನ್ನೋದೇ ಇಂಟ್ರೋಸ್ಪೆಕ್ಟ್ ಮಾಡ್ತಿಲ್ಲ ಸರ್. ಸುಮ್ಮನೆ ಎಕ್ಸಾಮ್ ಪಾಸ್ ಆಗ್ತಿಲ್ಲ ಅನ್ನೋದು ಬದಲು ಇವತ್ತಿನ ಟ್ರೆಂಡಿಗೆ ತಕ್ಕಂಗೆ ಓದ್ಕೊಳ್ಳೋದು ಭಾಳ ಬೆಸ್ಟ್ ಅಲ್ಲ ಸರ್? ಕರೆಕ್ಟು ಸರ್. ಯಾಕಂದರೆ ಈಗ ನೋಡಿ, ಒಂದು ಪ್ರಶ್ನೆ ಕೇಳಿದ್ರೆ ನೀವು ಬಜೆಟ್ ಮತ್ತು ಎಕನಾಮಿಕ್ ಸರ್ವೆ ಬಗ್ಗೆ, ಸರ್ ಬಜೆಟ್ ಮತ್ತು ಎಕನಾಮಿಕ್ ಸರ್ವೆ ಎಷ್ಟು ಜನ ಓದ್ತಾರೆ ಅಂತ ನಾವು ಪ್ರಶ್ನೆ ಕೇಳಿದಾಗ, ಸರ್ ಅವ್ರಿಗೇನು ಬಜೆಟ್ ಮತ್ತು ಎಕನಾಮಿಕ್ ಸರ್ವೆ ಒಂದು 10 ಪೇಜ್ ನೋಟ್ಸ್ ಬೇಕು. ಆ 10 ಪೇಜಲ್ಲಿ ನೋಟ್ಸಲ್ಲಿ ಏನು ಹೇಳಬೇಕು, ನಾವೆಲ್ಲ ಫ್ಯಾಕ್ಚುಯಲ್ ಡೀಟೇಲ್ಸ್ಗಳನ್ನು ಹಾಕಿರಬೇಕು. ಸೊ ಯಾವ ಯೋಜನೆಗೆ ಯಾಕೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅನ್ನೋದು ಅವ್ರಿಗೆ ಬೇಕಾಗಿಲ್ಲ. ಎಷ್ಟು ಕೊಟ್ಟಿದ್ದಾರೆ ಹೇಳಿ ಸರ್ ಸಾಕು ಅಂತ ಹೇಳ್ತಾರೆ. ಫಿಸ್ಕಲ್ ಡೆಫಿಸಿಟ್ ಇಷ್ಟಿದೆ ಅಂತಾರೆ, ಎಷ್ಟಿದೆ ಸರ್ ಪರ್ಸೆಂಟೇಜ್ ಎಷ್ಟು, 4.3 4.4 ಅದನ್ನು ಗಟ್ಟಿಟ್ಕೊಳ್ಳೋದು. GDP ದರ ಎಷ್ಟಿದೆ, 6.7 6.8 ಗಟ್ಟಿಟ್ಕೊಳ್ಳೋಂಥದ್ದು. ಸರ್ ಇದೇ ಅಪ್ರೋಚಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ ಬಿಟ್ಟರೆ GDP ಲಾಸ್ಟ್ ಟೈಮು 6.5 ಆಗಿತ್ತು, ಈ ಟೈಮ್ 6.8 ಯಾಕಾಗಿದೆ, ಅಥವಾ ಕಡಿಮೆ ಆಗಿದೆ ಅಂದರೆ ಯಾಕೆ ಕಡಿಮೆ ಆಗಿದೆ, ಹೆಚ್ಚಾಗಿದೆ ಅಂದರೆ ಯಾಕೆ ಹೆಚ್ಚಾಗಿದೆ, ಇದರ ಒಳನೋಟಗಳೇನು, ಇದರ ಬಗ್ಗೆ ಓದುವಂತಹ ಪೇಷನ್ಸೂ ಇಲ್ಲ ಮತ್ತು ಓದುವಂತಹ ರೀತಿಯನ್ನು ಕೂಡ ಬದಲಾವಣೆ ಮಾಡ್ಕೋತಾ ಇಲ್ಲ. ಸರ್ ಹಾಗಿದ್ರೆ ಮಾರ್ಕ್ಸ್ ಬರಬೇಕು ಅಂದರೆ ಎಲ್ಲಿಂದ ಮಾರ್ಕ್ಸ್ ಬರುತ್ತೆ? ಒಂದು. ಎರಡನೇದು ಸರ್, ಈಗ ನಾವು ಒಂದು ಸತಿ ಎಕ್ಸಾಮ್ ಬರೆದು ಫೇಲ್ ಆಗಿದ್ದೀವಿ ಅಂದರೆ ಕುತ್ಕೊಂಡು ಯೋಚನೆ ಮಾಡ್ಬೇಕು ಸರ್, ಯಾಕೆ ಫೇಲ್ ಆಗಿದ್ದೀವಿ, ನಾವೇನು ಓದ್ಕೊಂಡಿದ್ದೀವಿ, ಎಕ್ಸಾಮಲ್ಲಿ ಏನು ಕೇಳಿದ್ದಾನೆ, ನಾವು ಕೇಳಿರೋ ಕ್ಲಾಸಸ್ಗಳೇನು, ಸೋರ್ಸ್ಗಳೇನು, ಅಲ್ಲಿ ಕೇಳಿರ್ತಕ್ಕಂಥ ಸೋರ್ಸ್ಗಳೇನು, ಇವು ನೋಡ್ಕೊಂಡು ಅಪ್ಗ್ರೇಡ್ ಮಾಡ್ಕೊಳ್ಳಿಲ್ಲ ನಮ್ಗೆ ಭಾಳ ಕಷ್ಟ ಸರ್. ಸರ್ ನಾಲೆಜ್ ಗ್ಯಾಪ್ ಎಕಾನಮಿಲಿ ತುಂಬ ಜಾಸ್ತಿ ಇದೆ. ಅಂದರೆ UPSC KPSC ಏನು ಮಾಡಿಬಿಟ್ಟಿದೆ, ಇಲ್ಲಿಗೆ ಹೋಗ್ಬಿಟ್ಟಿದೆ ಸರ್. ಬಟ್ ಅದ್ರ ಏನಾಗಿರೋ ಸ್ಟೂಡೆಂಟ್ಸ್ ಇಲ್ಲಿದ್ದಾರೆ. ಸೊ ಈ ಗ್ಯಾಪ್ ಏನಿದೆಯಲ್ಲ, ಇದು ದೊಡ್ಡ ಗ್ಯಾಪ್ ಇದು. ಸೊ ಹಿಸ್ಟ್ರಿ, ಜಾಗ್ರಫಿ, ಪಾಲಿಟಿಲಿ ನಾವು ಇಷ್ಟೊಂದು ದೊಡ್ಡ ಗ್ಯಾಪ್ ನೋಡ್ತಾ ಇಲ್ಲ. ಆದರೆ ಏನಾಗಿದೆ, ಎಕಾನಮಿಯಲ್ಲಿ ತುಂಬ ದೊಡ್ಡ ಗ್ಯಾಪ್ ಇದೆ ಸರ್. ಈ ಗ್ಯಾಪನ್ನು ಫಿಲ್ ಮಾಡ್ಕೊಳ್ಳೋವಂಥದ್ದು ಮಾಡಲಿಲ್ಲ ಸ್ಟೂಡೆಂಟ್ಸು ಅಂತಂತಂದರೆ ಜೀವನ ಭಾಳ ಕಷ್ಟ ಆಗುತ್ತೆ. ಪಾಸ್ ಆಗೋದು ಭಾಳ ಕಷ್ಟ ಆಗುತ್ತೆ. ಭಾಳ ಕಷ್ಟ ಆಗುತ್ತೆ. ಅದಿಷ್ಟು ಟೈಮ್ ವೇಸ್ಟು, ದುಡ್ಡು ವೇಸ್ಟು, ಎನರ್ಜಿ ವೇಸ್ಟು, ಆಯಸ್ ವೇಸ್ಟು ಎಲ್ಲ ವೇಸ್ಟ್ ಆಗುತ್ತೆ ಸರ್. ಸರ್ ಈಗ ಸ್ಟೂಡೆಂಟ್ಸ್ ಏನಾಗ್ತಾರೆ ನೋಡಿ, 1 ಮಾರ್ಕ್ಸು 2 ಮಾರ್ಕ್ಸು 5 ಮಾರ್ಕ್ಸ್ 10 ಮಾರ್ಕ್ಸಿಂದ ಫೇಲ್ ಆಗ್ತಾರೆ ಸರ್. ಡಿಫ್ರೆನ್ಸ್ ಎಲ್ಲಿ? ಮತ್ತು ಎಕಾನಮಿನೇ. ಸೊ ಎಕಾನಮಿಲಿ ಒಂದು 5 ಕ್ವಶನ್ ಎಕ್ಸ್ಟ್ರಾ ಮಾಡಿದ್ರು ಅಂತಂತಂದರೆ ಸರ್ ಕಟ್ ಆಫ್ಗಿಂತ ಒಂದು 10 ಮಾರ್ಕ್ಸ್ ಮೇಲಿರ್ತಾರೆ ಇವರು. ಸೊ ಏನು ಓದಬೇಕು ಅದು ಓದಲ್ಲ ಅಂತಂದಾಗ ಏನು ಬರಬೇಕು ಅದು ಬರಲ್ಲ ಸರ್. ಓಕೆ ಸರ್. ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ನಿಮ್ಮ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಟೈಮನ್ನು ಕೊಟ್ಟು, ಬಟ್ ನಂಗೆ ಭಾಳ ಇಷ್ಟ ಆಯಿತು ಸರ್. ಅಂದರೆ ನೀವು ಇಡೀ ಎಕಾನಮಿನ ಒಂದು ಥಿಮ್ಯಾಟಿಕ್ ಆಗಿ ತೊಗೊಂಡೋಗಿ ಚಾಪ್ಟರ್ ವೈಸು, ಟಾಪಿಕ್ ವೈಸು ಏನು ಓದಬೇಕು, ಏನು ಕೇಳ್ತಾ ಇದ್ದಾರೆ, ಏನು ಟ್ರೆಂಡ್ನ ಅಪ್ಗ್ರೇಡ್ ಆಗಿದೆ ಅಂತ ಭಾಳ ವಿಸ್ತಾರವಾಗಿ ಹೇಳಿದ್ರಿ. ಸೊ ಇಷ್ಟೊತ್ತು ನಮ್ಮ ಜೊತೆ ಕೂತಿದ್ದಕ್ಕೆ ಮತ್ತೆ ಥ್ಯಾಂಕ್ಸ್ ಹೇಳೋಕ್ಕಾಗಲ್ಲ ಸರ್, ಯಾಕಂದರೆ ಇನ್ನೊಂದು ವೀಡಿಯೋ ಮಾಡಲೇಬೇಕು ನಾವು. ನೀವು ಲಾಸ್ಟ್ ಟೈಮು ನಿಮ್ಮದು CTI ಪರೀಕ್ಷೆಯಲ್ಲಿ ರ್ಯಾಂಕ್ ಬಂದಾಗಲೂ ಕೂಡ ಒಂದು ನಮ್ಮ ಜೊತೆ ಟಾಪರ್ ಸ್ಟಾರ್ಟ್ ಮಾಡಿದ್ರಿ. ಭಾಳ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಮತ್ತು ಭಾಳ ಜನ ವಿದ್ಯಾರ್ಥಿಗಳ ಮೇಲೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಮಾಡೋ ಅವಕಾಶ ಸಿಕ್ತು. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಮತ್ತು ಎಕಾನಮಿ ವಿಚಾರದ ಬಗ್ಗೆ ನನಗಿಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ಇನ್ಸೈಟ್ ಸಂಸ್ಥೆಗೆ, ನಂದನ್ ಸರ್ಗೆ, ಶರತ್ ಸರ್ಗೆ, ವಿನಯ್ ಸರ್ಗೆ ನನ್ನ ಹೃದಯಪೂರ್ವಕವಾದಂಥ ಒಂದು ಧನ್ಯವಾದಗಳು. ಎಕಾನಮಿ ವಿಚಾರದಲ್ಲಿ ಎಸ್ಪೆಷಲಿ ಯಾಕೆ ಅಂತಂದರೆ, ಈಗ ಇನ್ಸೈಟ್ಸ್ ಬಿಲ್ಡಿಂಗ್ ಮೇಲೆ ಹೋಗಿ ನಿಂತ್ಕೊಂಡು ಕಿರ್ಚಿ ಎಕಾನಮಿ ಸರಿ ಹೋಗಬೇಕುತ್ತೆ ಅನ್ನೋದಾದ್ರೆ ನಾನು ಕಿರಿಸ್ತೀನಿ. ಬಟ್ ಆದರೆ ಒಂದು ಇನ್ಫಾರ್ಮೇಟಿವ್ ಪಾಡ್ಕಾಸ್ಟ್ ರೀತಿಯಲ್ಲಿ ನೀವು ಇದನ್ನು ತರ್ತಾ ಇರೋವಂಥದ್ದು, HYT ಟಾಪಿಕ್ಸ್ ಅಂತ ಹೇಳ್ತಾ ಇರೋವಂಥದ್ದು, ಇದನ್ನು ಸಬ್ಜೆಕ್ಟ್ ವೈಸ್ ಮಾಡ್ತಾ ಇರೋವಂಥದ್ದು ಭಾಳ ಖುಷಿ ಇದೆ ಸರ್. ಆ್ಯಕ್ಚುಲಿ ಈ ಒಂದು ಸೀರೀಸ್ ಇನ್ನೂ ಚೆನ್ನಾಗಾಗಲಿ. ಇದು ಕ್ವಾಲಿಟೇಟಿವ್ ಇದೆ, ಜನರಿಗೆ ಏನಾಗುತ್ತೆ, ಇದೊಂದು ಒಳ್ಳೆ ಡೈರೆಕ್ಷನ್ ಕೊಡುತ್ತೆ. ತುಂಬಾ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ಸ್ಗಳ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ. ಡೆಫಿನೆಟ್ಲಿ ಒಳ್ಳೆ ಹುಡುಗರಿಗಂತೂ ತಲುಪುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಸರ್. ಖಂಡಿತ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್.